Hallelujah. Glory Jesus. Thank you, Lord. Hallelujah. Thank you, Lord. ಹತ್ತಿರಕ್ಕೆ ಬರುವೆ ನಾನು, ನಿನ್ನತ್ತಿರಕ್ಕೆ ಬರುವೆ ನಾನು, ಹತ್ತಿರಕ್ಕೆ ಬರುವೆ ನಾನು, ನಿನ್ನತ್ತಿರಕ್ಕೆ ಬರುವೆ ನಾನು. ಓಡಿ ಓಡಿ ನಾ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಓಡಿ ಓಡಿ ನಾ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನಗೆಲ್ಲವೂ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನ್ನ ಸರ್ವಸ್ವ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನಗೆಲ್ಲವೂ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನ್ನ ಸರ್ವಸ್ವ. ನಾನೆನೆಸಿದೆ ನನ್ನ ಪ್ರಾರ್ಥನೆ ಕೇಳಿಸದೆ ಹೋಗಿದೆಯೆಂದು ನಾನೆನೆಸಿದೆ. ನನ್ನ ಕಣ್ಣೀರು ಮರೆಯಾಗಿ ಹೋಗಿದೆಯೆಂದು ನಾನೆನೆಸಿದೆ. ನನ್ನ ಪ್ರಾರ್ಥನೆ ಕೇಳಿಸದೆ ಹೋಗಿದೆಯೆಂದು ನಾನೆನೆಸಿದೆ. ನನ್ನ ಕಣ್ಣೀರು ಮರೆಯಾಗಿ ಹೋಗಿದೆಯೆಂದು ನನ್ನ ಮರೆಯದೆ ಕೈ ಬಿಡದೆ ಅದ್ಭುತವ ಮಾಡಿದೆ ದೇವಾ. ನನ್ನ ಮರೆಯದೆ ಕೈ ಬಿಡದೆ ಅದ್ಭುತವ ಮಾಡಿದೆ ದೇವಾ. ಓಡಿ ಓಡಿ ನಾ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಓಡಿ ಓಡಿ ನಾ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನಗೆಲ್ಲವೂ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನ್ನ ಸರ್ವಸ್ವ. ಯೇಸು ನಿನ್ನನ್ನಾರಾಧಿಸುವೆ, ಆತನ ಪ್ರಸನ್ನತೆಯಲ್ಲಿ ಬಲವಾಗಿ ಚಲಿಸುತ್ತದೆ ಪ್ರಿಯರೇ. ನನಗೆಲ್ಲವೂ. ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನ್ನ ಸರ್ವಸ್ವ. ನಾನೆನೆಸಿದೆ ನನ್ನವರು ನನಗಾಗಿ ನಿಲ್ಲುವರೆಂದು ನಾನೆನೆಸಿದೆ. ನನಗಾಗಿ ಎಲ್ಲರೂ ಬರುವರು ಎಂದು ನಾನೆನೆಸಿದೆ. ನನ್ನವರು ನನಗಾಗಿ ನಿಲ್ಲುವರೆಂದು ನಾನೆನೆಸಿದೆ. ನನಗಾಗಿ ಎಲ್ಲರೂ ಬರುವರು ಎಂದು ನಿಂತವರು ನನ್ನ ದೇವ ನೀನಲ್ಲವೇ. ನನಗಾಗಿ ಹುಡುಕುವ
ನಿನ್ನನ್ನಾರಾಧಿಸುವೆ ನೀನೇ ನನಗೆಲ್ಲವೂ ಯೇಸು ನಿನ್ನನ್ನಾರಾಧಿಸುವೆ ನನ್ನ ಸರ್ವಸ್ವ ಯೇಸುವೇ 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 ಸ್ತೋತ್ರ ಸ್ತೋತ್ರ ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ಮಿತಿಯಿಲ್ಲದ ಪ್ರೀತಿಗಾಗಿ ಯೇಸುವೇ ಯೇಸು ನಿನ್ನ ದೈವಿಕವಾದ ಸಾನ್ನಿಧ್ಯಕ್ಕಾಗಿ ಮೇಲ್ಕೋಟಿ ಸ್ತೋತ್ರ ಯೇಸಪ್ಪ. ನಿನ್ನ ಆತ್ಮನ ಕ್ರಿಯೆಗಳಿಗಾಗಿ ಮೇಲ್ಕೋಟಿ ಸ್ತೋತ್ರ. ಯೇಸುವೇ ಸ್ತೋತ್ರ ಸ್ತೋತ್ರ ರಾಜ. ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ. ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ ಹೋರಿ ಬರಬಲ ಇಲ್ಲದ ಪ್ರೀತಿಗಾಗಿ Thank you, Lord. We worship you, Lord. We adore you, Lord. ಯೇಸುವೇ 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 ಸ್ತೋತ್ರ ಸ್ತೋತ್ರ ರಾಜ ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ ಮಿತಿಯಿಲ್ಲದ ಪ್ರೀತಿಗಾಗಿ ಹೋರಿ ಬರಬಲ ಕಸೆಕೆರಿಯಂದಲ ಹೋರಿ ಬರ ಬಲ ಕಸೆಕೆರಿಯಂದೆ Ebreke sekrina masuko. Hallelujah. We worship you, Jesus. We love you, Lord. We praise you, Lord. Ori baba barakara. Sheri bara 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 ba. Ori barakare mene ke sekeriandale. Ori baba 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 ba. Ori baba barakare bara 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 ba. Rebreke sekeriandale. Thank you, Lord Jesus. We worship you. Thank you, Father. Thank you, Holy Spirit. Ora kalama kasekeri bala. Shere bala bara bara karamala kasekeri andre. Thank you, Lord. We worship you, Lord. Hallelujah. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಆ ಕರ್ತನೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಮಧ್ಯದಲ್ಲಿ ನಿನ್ನ ಸಾನಿರುವುದಕ್ಕ ಸ್ತೋತ್ರ. ಆರನೇ ಯಜ್ಞವನ್ನು ಅಂಗೀಕಾರ ಮಾಡಿ ಮಹಿಮೆ ಹೊಂದಿದ್ದಕ್ಕ ಸ್ತೋತ್ರಪ್ಪ. ನಮ್ಮನ್ನೇ ನಿನ್ನ ಪವಿತ್ರ ಕರಕ್ಕೆ ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಯಾವ ವಾಕ್ಯ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ? ಕರ್ತನ ಯೇಸು ಸ್ವಾಮಿಯೊಟ್ಟಿಗೆ ರಹಸ್ಯ ಕೋಣೆಯಲ್ಲಿ. ಹಲ್ಲೆಲೂಯಾ. ನಾವು ಪೌಲನ ಕುರಿತಾಗಿ ನಾವು ಧ್ಯಾನ ಮಾಡುತ್ತಿರುವಂಥ ವಾಕ್ಯ, ಪೌಲನನ್ನು ಶಕ್ತವಾಗಿ ದೇವರು ಯಾಕೆ ಉಪಯೋಗ ಮಾಡಿದನೆಂಬುದಾಗಿ.
ಅಪೊಸ್ತಲನಾದ ಪೌಲನನ್ನು ಇವರು ಶಕ್ತವಾಗಿ ಯಾಕೆ ಅದರಲ್ಲಿ ಸುಮಾರು 6 ವಿಷಯಗಳನ್ನು ಧ್ಯಾನಿಸಿ ಈಗ 7ನೇ ವಿಷಯಕ್ಕೆ ನಾವು ಬಂದಿದ್ದೇವೆ. ಪ್ರಾರ್ಥನೆ ಎಂಬುದಾಗಿ ಅಲ್ಲ, ಆತನ ಪ್ರಾರ್ಥನಾ ಜೀವಿತ ಎಂಬುದಾಗಿ ನಾವು ಧ್ಯಾನಿಸುವಂಥ ಒಂದು ವಿಷಯ. ನಾವು ಕಳೆದ ದಿನಗಳಲ್ಲಿ ಫಿಲಿಪ್ಪಿ ಪುಸ್ತಕದ 4ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ಅನುಗುಣವಾಗಿ ಕೃತಜ್ಞತಾ ಸ್ತುತಿ, ಪ್ರಾರ್ಥನೆ ಮತ್ತು ವಿಜ್ಞಾಪನೆ ಎಂಬಂಥ 3 ವಿಷಯಗಳನ್ನು ಅಲ್ಲಿ ಓದಿದ್ದೆವು. ಕೃತಜ್ಞತಾ ಸ್ತುತಿ ಬಗ್ಗೆ ನಾವು ಈಗಾಗಲೇ ನಾವು ಕಲಿತಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಇವತ್ತು ಧ್ಯಾನಿಸ್ಲಿಕ್ಕೆ ಹೋಗುವಂಥದ್ದು ವಿಜ್ಞಾಪನೆ. ಹಲ್ಲೆಲೂಯ. ಬದಲಿರುವಂಥವರು ಕೈ ಕೊಟ್ಟು ಹೇಳಿ, ವಿಜ್ಞಾಪನೆ. ಹಲ್ಲೆಲೂಯ. ಆಂಗ್ಲದಲ್ಲಿ ಇಂಟರ್ಸೆಸರಿ ಎಂಬುದಾಗಿ ಹೇಳ್ತಾರೆ. ಇನ್ನೊಬ್ಬರಿಗೋಸ್ಕರ ಇಂಟರ್ಸೀಡ್ ಮಾಡುವಂಥದ್ದು, ಇನ್ನೊಬ್ಬರಿಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು ಎಂಬುದಾಗಿ ಅದರ ಅರ್ಥವಾಗಿರುತ್ತದೆ. ವಿಜ್ಞಾಪನೆ ಪ್ರಾರ್ಥನೆ ಎಂದರೆ ವ್ಯಕ್ತಿಗಳಿಗೋಸ್ಕರ, ಅಗತ್ಯತೆ ಉಳ್ಳವರಿಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಂಥದ್ದು ಅಲ್ಲಲ್ಲಿ, ಅಥವಾ ವಿಜ್ಞಾಪನೆ ಮಾಡುವಂಥದ್ದು, ಅಥವಾ ಒಂದು ಗುಂಪು ಜನರ ಮತ್ತು ದೇವರ ಮಧ್ಯದಲ್ಲಿ ನಿಂತು ನಾವು ಪ್ರಾರ್ಥಿಸುವಂಥದ್ದು ವಿಜ್ಞಾಪನೆ ಆಗಿದೆ. ಹಲ್ಲೆಲೂಯ. ವಿಜ್ಞಾಪನೆಯಲ್ಲಿ ಇರಬೇಕಾದಂಥ ಕಾರ್ಯ ಮೊದಲದಾಗಿ ಆತ್ಮಭಾರ. ಏನೆಂಬುದಾಗಿ? ಆತ್ಮಭಾರ. ಸುಮ್ಮನೆ ವಿಜ್ಞಾಪನೆ ಮಾಡಿ ಪ್ರಯೋಜನ ಇಲ್ಲ. ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಎಂಬುದಕ್ಕಾಗಿ ನಾವು ಮಾಡಿ ಅದು ಕೂಡ ಪ್ರಯೋಜನ ಇಲ್ಲ. ಆತ್ಮಭಾರ ಇಲ್ಲದಂಥ ವಿಜ್ಞಾಪನ ಪ್ರಾರ್ಥನೆ ಅದು ಕ್ರಿಯೆ ನಡೆಸುವುದಿಲ್ಲ. ಹಲ್ಲೆಲೂಯ. ಆತ್ಮಭಾರ ಇರಬೇಕು. ಇನ್ನೊಬ್ಬರು ಅನುಭವಿಸುವಂಥ ಅದೇ ನೋವನ್ನು ನಾವು ಅನುಭವಿಸಬೇಕು. ನಮಗೆ ಫೀಲ್ ಆಗಬೇಕು. ಇನ್ನೊಬ್ಬರು ಅಳುವಾಗ, ಇನ್ನೊಬ್ಬರು ನೋವನ್ನು ಅನುಭವಿಸುವಾಗ, ಇನ್ನೊಬ್ಬರು ದುಃಖ ಪಡುವಾಗ, ಇನ್ನೊಬ್ಬರು ಸಮಸ್ಯೆಗಳು ಎದುರಿಸುವಾಗ ಅದೇ ನೋವು ನಾವು ಅನುಭವಿಸಬೇಕು, ಫೀಲ್ ಮಾಡ್ಕೋಬೇಕು. ಹಲ್ಲೆಲೂಯ. ಮಾತ್ರವಲ್ಲ, ಅದ್ರ ಅಳು ಇರ್ತದೆ. ಅದರಲ್ಲಿ ಏನಿರ್ತದೆ? ಆ ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ಅಳು. ಇನ್ನೊಬ್ಬರಿಗಾಗಿ ನಮಗೆ ಅಳು ಇರ್ತಾರೆ, ಅಳ್ತೇವೆ ನಾವು. ಆತ್ಮಭಾರ, ಇನ್ನೊಬ್ಬರ ನೋವನ್ನು ನಾವು ನಮ್ಮ ಮೇಲೆ ತೆಗೆದುಕೊಂಡು ನಾವು ದೇವರ ಸಮ್ಮುಖದಲ್ಲಿ ಹೋಗುವಂಥದ್ದಾಗಿದೆ, ಅವರ ಬಿಡುಗಡೆಗೋಸ್ಕರ. ಹಲ್ಲೆಲೂಯ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ರೋಮ 12:15, ರೋಮನ್ಸ್ ಚಾಪ್ಟರ್ 12:15 ಹೇಳ್ತದೆ, ಅಳುವವರ ಸಂಗಡ ಅಳಿರಿ. ವಾಕ್ಯ ಹೇಳ್ತದೆ, ಅಳುವವರ ಸಂಗಡ ಅಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಆಲೋಚನೆ ಕೊಡ್ತದೆ. ಅದೇ ನೋವನ್ನು ಅನುಭವಿಸಬೇಕು. ಆತ್ಮಭಾರ ಇಲ್ಲದೆ, ಆ ನೋವು ಇಲ್ಲದೆ ನಾವು ಯಾರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಕ್ಕಿಂತಲೂ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ಇನ್ನೊಬ್ಬರಿಗೋಸ್ಕರ ಪ್ರೀತಿ ಇರಬೇಕು ನಮಗೆ. ಅದನ್ನು ದೇವರು ಎದುರು ನೋಡ್ತಾನೆ. 1 ಕೊರಿಂಥ 13:13, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ಶ್ರೇಷ್ಠ ಯಾವುದಾಗಿದೆ? ಪ್ರೀತಿ ಶ್ರೇಷ್ಠ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಬ್ಬರ ಮೇಲೆ ಪ್ರೀತಿ ಇಲ್ಲದೆ, ಇನ್ನೊಬ್ಬರ ಮೇಲೆ ಭಾರ ಇಲ್ಲದೆ, ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳದೆ, ಅದೇ ನೋವನ್ನು ನಾವು ತೆಗೆದುಕೊಳ್ಳದೆ ನಾವು ವಿಜ್ಞಾಪನೆ ಮಾಡಲಿಕ್ಕೆ ಆಗಲ್ಲ. ಮಾಡಬಹುದು, ಆದರೆ ಅದು ಎಫೆಕ್ಟಿವ್ ಪ್ರಾರ್ಥನೆ ಅಲ್ಲ. ಅದು ಅಲ್ಲಲ್ಲಿಯ, ಅದು ಎಫೆಕ್ಟಿವ್ ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ವಿಜ್ಞಾಪನೆ ಮಾಡುವಂಥ ಪ್ರತಿಯೊಂದು ಜನರು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ತಿಳಿದುಕೊಳ್ಳುವುದು ಅತಿ ಪ್ರಾಮುಖ್ಯವಾದದ್ದು. ನಾವು ಯೆಶಾಯನ ಪುಸ್ತಕ 64 ಅಧ್ಯಾಯದ 7ನೇ ವಾಕ್ಯಕ್ಕೆ ಬರುವ ಐಸಾಯ 64:7. ಯೆಶಾಯ 64:7. ಈಗ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿ ನಿನ್ನನ್ನು ಆಶ್ರಯಿಸಲು ತ್ರಾಣ ತಂದುಕೊಳ್ಳುವನು ಎಲ್ಲಿಯೂ ಇಲ್ಲ. ನೀನು ನಮಗೆ ವಿಮುಖನಾಗಿ ನಮ್ಮನ್ನು ನಮ್ಮ ಅಪರಾಧಗಳಿಗೆ ವಶ ಮಾಡಿದೆಯಲ್ಲ. ಇಲ್ಲಿ ಯೆಶಾಯ ಪ್ರವಾದಿಯ ಒಂದು ಮೊರೆ ಅಥವಾ ಅಳುವನ್ನು ನೋಡ್ತಾ ಇದ್ದೇವೆ. ಹುಡುಕ್ತಾ ಇದ್ದಾನೆ ಆತನು, ಪ್ರಾರ್ಥನೆ ಮಾಡುವವನು. ಏನ್ ಹೇಳ್ತಾನೆ? ಈಗ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿ ನಿನ್ನನ್ನು ಆಶ್ರಯಿಸಲು ತ್ರಾಣ ತಂದುಕೊಳ್ಳುವನು ಎಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನ ಕಣ್ಣುಗಳು ಹುಡುಕುವಂಥದ್ದು ಪ್ರಾರ್ಥಿಸುವವರು ದೇವರ ಆಶ್ರಯಕ್ಕೆ ಬಂದು ದೇವರನ್ನು ಆಶ್ರಯಿಸಿ ಪ್ರಾರ್ಥಿಸುವಂಥ ಪ್ರಾರ್ಥನಾ ವೀರರನ್ನು ಆತನ ಕಣ್ಣುಗಳು ಹುಡುಕುತ್ತಾ ಇವೆ.
ಸಭೆ ಎಂಬುದಾಗಿ ಹೇಳುವಾಗ ಒಂದು ಪ್ರಾಂತ್ಯದಲ್ಲಿ ದೇವರು ಸುಮ್ಮನೆ ಒಂದು ಸಭೆ ಇಟ್ಟಿಲ್ಲ. ಸಭೆಗೆ ಕುರಿತಾಗಿ ದೇವರಿಗೊಂದು ಉದ್ದೇಶ ಇದೆ. ಸಭೆ ಎಂದರೆ ಆ ಪ್ರಾಂತದಲ್ಲಿ ದೇವರ ರಾಜ್ಯವು ಸ್ಥಾಪಿಸಲ್ಪಡುವಂಥದ್ದು. ಹಲ್ಲೆಲೂಯಾ. ಸಭೆ ಅಂದರೆ ಆ ಪ್ರಾಂತ್ಯದಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡುವುದು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆ ಪ್ರಾಂತ್ಯದ ಅಂಧಕಾರ ಶಕ್ತಿಗಳನ್ನು ಅಧೀನಪಡಿಸಿ ಅಡಗಿಸಿ ದೇವರ ರಾಜ್ಯವನ್ನು ವಿಸ್ತರಿಸುವಂಥದ್ದು ಸಭೆಯಾಗಿದೆ. ಹಲ್ಲೆಲೂಯಾ. ಸಭೆಗೆ ಅದಕ್ಕೆ ಆ ರೀತಿಯ ದರ್ಶನ ಇಲ್ಲದಿದ್ದರೆ ನಾವು ದೈವಿಕವಾದ ಕಾರ್ಯಗಳನ್ನು ಕಾಣಲಿಕ್ಕೆ ನಾವು ಸಾಧ್ಯವಿಲ್ಲ. ಪವಿತ್ರಾತ್ಮನ ಕಾರ್ಯಗಳನ್ನು ಕಾಣಲಿಕ್ಕೆ ನಾವು ಸಾಧ್ಯವಾಗುವುದಿಲ್ಲ. ಈಗ ನಮಗೋಸ್ಕರ ಒಬ್ಬರು ವಿಜ್ಞಾಪನೆ ಮಾಡಿರ್ತಾರೆ. ಯಾರು ಅದು? ಕರ್ತನಾದ ಯೇಸು ಕ್ರಿಸ್ತರು. ಯಾಕಂದ್ರೆ 1 ತಿಮೋಥೆ 2:5 ಓದಿ. 1 ತಿಮೋಥೆ 2:5 1 ತಿಮೋಥೆ 2:5 ವಾಕ್ಯ ಹೇಳ್ತದೆ, ನಮ್ಮ ಮತ್ತು ತಂದೆಯಾದ ದೇವರ ಮಧ್ಯದಲ್ಲಿ ನಿಂತು ಪ್ರಾರ್ಥಿಸುವವನು ಮಧ್ಯಸ್ಥನಾಗಿ ಯೇಸು ಕ್ರಿಸ್ತನೆಂಬುದಾಗಿ ಓದಿ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸು. ನೋಡಿ, ನಮಗೆ ಕಲಿಸಿಕೊಟ್ಟದ್ದು ಏನಂದ್ರೆ, ನಾವು ರಕ್ಷಣೆ ಹೊಂದಕ್ಕೆ ಮುಂಚೆ ಮಧ್ಯಸ್ಥಿಕೆ ವಹಿಸುವವರು, ಮಧ್ಯಸ್ಥಿಕೆ ಪ್ರಾರ್ಥನೆ, ಸತ್ತು ಹೋದಂತ ಮರಿಯಳು, ಸಂತರು ಎಂಬುದಾಗಿ ಭಕ್ತರು, ಸತ್ತು ಹೋದವರು ನಮಗೆ ವಿಜ್ಞಾಪನೆ ಮಾಡಿ ಕಲಿಸಿಕೊಟ್ಟದು. ಇದರ ವಾಕ್ಯದಲ್ಲಿ ಅದಕ್ಕೆ ಆಧಾರ ಇಲ್ಲ. ಸತ್ತಂತ ಒಬ್ಬ ವ್ಯಕ್ತಿ ಜೀವದ ಲೋಕದಲ್ಲಿರುವ ಜೀವವುಳ್ಳ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ. ಅವರು ವಿಶ್ರಾಂತಿಯಲ್ಲಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತು ಎದ್ದು ಬಂದದರಿಂದ, ಜೀವವುಳ್ಳವನಾಗಿರುವುದರಿಂದ ಇವತ್ತು ಮನುಷ್ಯರ ಮಧ್ಯದಲ್ಲಿಯೂ ತಂದೆ ದೇವರ ಮಧ್ಯದಲ್ಲಿ ನಿಂತು ನಮಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಜೀವ ಇರುವ ವ್ಯಕ್ತಿಗೆ ನಾವು ನಮಗಾಗಿ ಪ್ರಾರ್ಥನೆ ಮಾಡಂತ ಕೇಳ್ಕೋಬಹುದು. ಸತ್ತಂತ ವ್ಯಕ್ತಿಗಳಿಗೆ ನಮಗಾಗಿ ಪ್ರಾರ್ಥನೆ ಮಾಡಂತ ಕೇಳ್ಕೊಳ್ಳಿಕ್ಕೆ ಆಗಲ್ಲ. ಅವ್ರು ಸತ್ತಿದ್ದಾರೆ, ವಿಶ್ರಾಂತಿಯಲ್ಲಿದ್ದಾರೆ ಅವರು. ಹಲ್ಲೆಲೂಯಾ. ರೋಮ 8:34 ಓದಿ. ರೋಮಸ್ 8:34. ಅಪರಾಧಗಳನ್ನು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಡಗಲಿಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಯಾರು ಬೇಡ್ತಾ ಇದ್ದಾನೆ ನಮಗೋಸ್ಕರ? ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥಿಸ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ. ಮರಿಯಳು ಪ್ರಾರ್ಥಿಸ್ತಾಳೆ, ಅಥವಾ ಸಂತ ಅಪೊಸ್ತಲ ಪೌಲ, ಸಂತ ಪೌಲ, ಸಂತ ಪೇತ್ರ ಪ್ರಾರ್ಥಿಸ್ತಾರೆ ಎಂಬುದಾಗಿ ಎಲ್ಲಿ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯ ಅದು. ಯೇಸು ಕ್ರಿಸ್ತನು ಮಾತ್ರ ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಸಭೆಗಾಗಿ. ಹಲ್ಲೆಲೂಯಾ. ಇಬ್ರಿಯ 7:25 ವಾಕ್ಯ ಓದಿ. Hebrews 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಅಂದರೆ ಯಾರಿಗೋಸ್ಕರ? ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಬಳಿಗೆ ಯಾರೆಲ್ಲ ಬರ್ತಾರಲ್ಲ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಆತನು ಬದುಕೋನಾಗಿದ್ದಾನೆ. ಅಲ್ಲಲ್ಲಿ ಎಷ್ಟಾಗಿ ಅರ್ಥ ಆಗ್ತಾ ಇದೆ? ಮಧ್ಯಸ್ಥನು ಇವತ್ತು ಈ ಮನುಷ್ಯರ ಮತ್ತು ತಂದೆ ದೇವರ ಮಧ್ಯದಲ್ಲಿದ್ದು ವಿಜ್ಞಾಪನೆ ಮಾಡ್ತವನು ಯಾರಾಗಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದ್ರೆ ಮಧ್ಯಸ್ಥಿಕೆ ಪ್ರಾರ್ಥನೆ ಕುರಿತಾಗಿ ಇನ್ನು ಆಳವಾದ ಅನೇಕ ಸಂಗತಿಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಮಧ್ಯಸ್ಥಿಕೆ ಪ್ರಾರ್ಥನೆಯು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸಭೆಗೋಸ್ಕರ, ಅಥವಾ ಲೋಕದಲ್ಲಿರುವಂಥ ಯೇಸುವಿನ ಸಾರ್ವತ್ರಿಕ ಸಭೆಗೋಸ್ಕರ, ನಮ್ಮ ಪಟ್ಟಣಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅಥವಾ ವಿಜ್ಞಾಪನೆ ಮಾಡುವಂಥದ್ದಾಗಿದೆ. ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಆತ್ಮಗಳ ರಕ್ಷಣೆಗೆ ನಾವು ಪ್ರಾರ್ಥಿಸಬಹುದು. ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಸೈತಾನನ ಕ್ರಿಯೆಗಳು ಲಯವಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಮಧ್ಯಸ್ಥಿಕೆಯ ಪ್ರಾರ್ಥನೆಯಲ್ಲಿ ಸಭೆಯಲ್ಲಿರುವಂಥ ವಿಶ್ವಾಸಿಗಳ ಆತ್ಮಿಕ ಬೆಳವಣಿಗೆಗೆ ಪ್ರಾರ್ಥಿಸಬಹುದು.
ಪೌಲನು ಕೊಲೊಸ್ಸೆ 1:9-12 ಅನೇಕ ಪೌಲನ ಪ್ರಾರ್ಥನೆ ನೋಡ್ತವೆ. ಅವರು ಆತ್ಮಿಕವಾಗಿ ಬೆಳೆಯುವುದಕ್ಕೋಸ್ಕರವಾಗಿ ವಿಜ್ಞಾಪನೆ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದೆಲ್ಲವನ್ನು ಬರುವ ದಿನಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಪೌಲನ ಪ್ರಾರ್ಥನೆಗಳು ಅನೇಕ ಉಂಟು. ಪೌಲನ ಪ್ರಾರ್ಥನೆಗಳು ಸಭೆಗಾಗಿ ಪ್ರಾರ್ಥಿಸಿದಂಥ ಪ್ರಾರ್ಥನೆಗಳನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ಯೆರೆಮೀಯನ ಪುಸ್ತಕ 29 ಅಧ್ಯಾಯದ 7ನೇ ವಾಕ್ಯ ಓದುವ. ಬುಕ್ ಆಫ್ ಜೆರೆಮಾಯ 29:7. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ನೋಡಿ, ದೇವರು ನಮ್ಮನ್ನು ಯೇಸುಪುರದಲ್ಲಿ ಇಟ್ಟಿದ್ದಾನೆ. ದೇವರು ನಮ್ಮನ್ನು ಶಂಕರಪದಲ್ಲಿ ಇಟ್ಟಿದ್ದಾನೆ. ದೇವರು ನಮ್ಮನ್ನು ಉಡುಪಿ ಪಟ್ಟಣದಲ್ಲಿ ಇಟ್ಟಿದ್ದಾನೆ. ದೇವರು ನಮ್ಮನ್ನು ಮಂಗಳೂರು ಪಟ್ಟಣದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬೆಂಗಳೂರು ಪಟ್ಟಣದಲ್ಲಿ ಇಟ್ಟಿದ್ದಾನೆ. ಯಾವ ಪಟ್ಟಣದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೋ ಆ ಪಟ್ಟಣದ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸಬೇಕು ಅಥವಾ ವಿಜ್ಞಾಪನೆ ಮಾಡಬೇಕು. ಹಲ್ಲೆಲೂಯಾ. ಯೋಬನ ಪುಸ್ತಕ ಓದುವಾಗ ಇಲ್ಲಿ ಬರ್ತೇವೆ. ಯೋಬ 9:33 ಓದುವಾಗ ಯೋಬ ಊಚ್ ದೇಶದಲ್ಲೇ ಐಶ್ವರ್ಯವಂತನಾದ ವ್ಯಕ್ತಿ ಆಗಿದ್ದ. ಅವನಿಗಿಂತ ದೊಡ್ಡ ವ್ಯಕ್ತಿಗಳು ಆ ಸಮಯದಲ್ಲಿ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಇರಲಿಲ್ಲ. ಅಷ್ಟು ದೊಡ್ಡ ಐಶ್ವರ್ಯವಂತ, ಬಿಲಿಯಾಧಿಪತಿ ಆಗಿದ್ದ ಅವನು. ಅಷ್ಟು ಆಸ್ತಿ ಸಂಪತ್ತುಳ್ಳ ವ್ಯಕ್ತಿ. ಆದರೆ ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇವನ್ ಆರೋಗ್ಯ ಕೂಡ ಕಳ್ಕೊಂಡು ಬಿಟ್ಟ. ಹಲ್ಲೆಲೂಯಾ. ಒಂದು ರೀತಿಯಲ್ಲಿ ಕೋಟ್ಯಾಧಿಪತಿ ಆಗಿದ್ದವನು ಭಿಕ್ಷಾಧಿಪತಿ ಆಗಿಬಿಟ್ಟ ಎಂಬುದಾಗಿ ಕೂಡ ಹೇಳಬಹುದು. ಅಂತ ಪರಿಸ್ಥಿತಿ ಆತನ ಜೀವಿತದಲ್ಲಿ ಬಂದು ಬಿಡುತ್ತೆ ಎಂಬುದಾಗಿ ನೋಡ್ತೇವೆ. ಆಳುಗಳಿಲ್ಲ, ಕರೆದಾರೆ. ಹೆಂಡತಿ ಕೂಡ ಅವರಿಗೆ ಸ್ಪಂದಿಸ್ತಾ ಇಲ್ಲ. ಸ್ನೇಹಿತರು ಸಹಕರಿಸ್ತಾ ಇಲ್ಲ. ಸಂತೈಸುವವರು ಯಾರಿಲ್ಲ. ಆತನನ್ನು ಎನ್ಕರೇಜ್ ಪ್ರೋತ್ಸಾಹಪಡಿಸುವಂಥವ್ರು ಯಾರಿಲ್ಲ ಆ ದುಃಖದ ವೇದನೆ ಸಮಯದಲ್ಲಿ. ಆಗ ಒಂದು ಮಾತನ್ನು ಆತನು ಹೇಳ್ತಾನೆ. ಯೋಬ 9:33 ಓದಿ. ಯೋಬ 9:33, ಜಾಬ್ ಚಾಪ್ಟರ್ 9:33. ನಮ್ಮಿಬ್ಬರ ಮೇಲೆ ಕೈ ಇಡುವನಾಗಿಯೂ ಮಧ್ಯಸ್ಥನಾಗಿ ಇರುವ ನ್ಯಾಯಾಧಿಪತಿ ಯಾರು ಇಲ್ಲ. ದುಃಖದಿಂದ ಹೇಳ್ತಾ ಇದ್ದಾನೆ. ಹುಡುಕಿದ ಯಾರಾದೊಬ್ಬರು ಮಧ್ಯಸ್ಥರು ಸಿಗ್ತಾರ ನನಗೋಸ್ಕರ ಪ್ರಾರ್ಥಿಸುವವರು. ಯಾರು ಸಿಗ್ತಾ ಇಲ್ಲ. ಅದಕ್ಕೆ ಹೆಚ್ಚು ದುಃಖದ ಸಂಗತಿ. ಹಲ್ಲೆಲೂಯಾ. ಇಸ್ರೇಲ್ ಜನರು ಪಾಪ ಮಾಡುವಾಗ ದೇವರು ಕೋಪ ಬರ್ತಾ ಇತ್ತು. ಅನೇಕ ಸಲ ದೇವರನ್ನು ನಾಶ ಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಬಿಟ್ಟ. ಒಂದು ವೇಳೆ ಮೋಶೆ ಮಧ್ಯಸ್ಥನಾಗಿ ಇಸ್ರೇಲ್ ಜನರಿಗೋಸ್ಕರ ಪ್ರಾರ್ಥಿಸದೆ ಇರ್ತಾ ಇದ್ರೆ ಇಸ್ರೇಲ್ ಜನರು ಒಂದೇ ಕ್ಷಣದಲ್ಲಿ ಭಸ್ಮವಾಗಿ ಹೋಗ್ತಾ ಇದ್ರು. 106 ಕೀರ್ತನೆ 23ನೇ ವಾಕ್ಯ ಓದಿ. Psalms 106 verses 23. ಆದುದರಿಂದ ಆತನು ಅವರನ್ನು ಸಂಹರಿಸುವೆನೆನ್ನಲು ಆತನು ಆರಿಸಿಕೊಂಡ ಮೋಶೆ ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿ. ಬರುವ ದಿನಗಳು ಇದೆಲ್ಲ 32ನೇ ವಿಮೋಚನ ಕಾಂಡ ಇವೆಲ್ಲವನ್ನು ಬರುವ ದಿನಗಳ ಧ್ಯಾನ ಮಾಡ್ಲಿಕ್ಕೆ ಹೋಗ್ತೇವೆ ನಾವು. ಮೋಶೆ ಇಸ್ರೇಲ್ ಜನರ ಮಧ್ಯದಲ್ಲಿ ನಿಂತು ಮಧ್ಯಸ್ಥನಾಗಿ ಆ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಯಾವ ಪಟ್ಟಣಕ್ಕೆ ನಾವು ಹೋಗುತ್ತೇವೆ, ಯಾವ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ, ಯಾವ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಯಾವ ದೇಶದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಅದರ ಕ್ಷೇಮಕ್ಕಾಗಿ ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯ ಅಥವಾ ನಮ್ಮ ಜವಾಬ್ದಾರಿಯಾಗಿದೆ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಉದಾಹರಣೆಗೆ ನಾವಿರುವಂಥ ಪ್ರಾಂತದಲ್ಲಿ ಆತ್ಮಹತ್ಯೆಗಳು ನಡೀತಿರಬಹುದು, ಅವಘಡಗಳು ಸಂಭವಿಸ್ತಾ ಇರಬಹುದು, ಜಗಳಗಳು ನಡೀತಿರಬಹುದು, ಕೊಲೆಗಳು ನಡೀತಿರಬಹುದು, ಕಳ್ಳತನಗಳು ನಡೀತಿರಬಹುದು, ದರೋಡೆಗಳು ನಡೀತಿರಬಹುದು, ಕುಡುಕತನ ಅತಿಯಾಗಿರಬಹುದು, ಮಾದಕ ದ್ರವ್ಯವನ್ನು ಸೇವಿಸುವಂಥವರು ಇರಬಹುದು, ಅಥವಾ ವ್ಯಭಿಚಾರ ಪಾಪ ಜಾಸ್ತಿ ಆಗಿರಬಹುದು,
ವೇಶ್ಯವಾಟಿಕೆ ಕೇಂದ್ರಗಳು ಜಾಸ್ತಿ ಆಗಿರಬಹುದು. ಸಭೆ ಎಚ್ಚೆತ್ತುಕೊಂಡು ವಿಜ್ಞಾಪನೆ ಮಾಡುವುದಕ್ಕಾಗಿ ನಿಂತರೆ ಈ ಶಕ್ತಿಗಳು ಲಯವಾಗಿ ಹೋಗುತ್ತದೆ. ಕಾರಣ ಇವುಗಳ ಹಿಂದೆ ಇರುವಂಥದ್ದು ದುರಾತ್ಮಗಳು, ಅಶುದ್ಧಾತ್ಮಗಳು ಅಶುದ್ಧತೆಯನ್ನು ಬಿತ್ತರಿಸುತ್ತವೆ. ದುರಾತ್ಮಗಳು ದುಷ್ಟತನವನ್ನು ಬಿತ್ತರಿಸುತ್ತವೆ. ರೋಗಾತ್ಮಗಳು ರೋಗಗಳನ್ನು ಬಿತ್ತರಿಸುತ್ತವೆ. ಹಲ್ಲೆಲೂಯಾ. ನಮ್ಮ ದೇಶದಲ್ಲಿ ಮೋಸದ ಆತ್ಮ, ಭ್ರಷ್ಟಾಚಾರದ ಆತ್ಮ, ಲಂಚದ ಆತ್ಮ, ವಂಚಿಸುವ ಆತ್ಮ ಇವೆಲ್ಲ ಬಿಟ್ಟು ಹೋಗುವುದಕ್ಕಾಗಿ ನಾವು ವಿಜ್ಞಾಪನೆ ಮಾಡಬಹುದು. ಎರಡು ವಿಧವಾಗಿ ನಾವು ಪ್ರಾರ್ಥಿಸಬಹುದು. ಒಂದು ವಿಜ್ಞಾಪನೆ ಮೂಲಕ, ಇನ್ನೊಂದು ಆಜ್ಞಾಪಿಸುವುದರ ಮೂಲಕ. ಅಲ್ಲಲ್ಲಿ ಅರ್ಥ ಆಗ್ತಾ ಇದೆ? ಆಜ್ಞಾಪಿಸುವುದು ಹೇಗೆ? ಯೇಸುವಿನ ನಾಮದಲ್ಲಿ ನನ್ನ ಪ್ರಾಂತದಲ್ಲಿರುವಂಥ ಎಲ್ಲ ವ್ಯಭಿಚಾರದ ಆತ್ಮವನ್ನು ಗದರಿಸಿ ಬಿಟ್ಟು ಹೋಗಿ ಅಪ್ಪಣೆ ಕೊಡ್ತೇನೆ. ಜನರನ್ನು ಬಿಟ್ಟು ಹೋಗು ಯೇಸು ನಾಮದಲ್ಲಿ. ನಮ್ಮ ಪ್ರಾಂತ ಬಿಟ್ಟು ಹೋಗು ಯೇಸುವಿನ ನಾಮದಲ್ಲಿ. ಕುಡುಕದ ಆತ್ಮ ನಮ್ಮ ಪ್ರಾಂತ್ಯದಿಂದ ಬಿಟ್ಟು ಹೋಗು, ಜನರನ್ನು ಬಿಟ್ಟು ಹೋಗು. ಅಧಿಕಾರ ಯಾರಿಗೆ ಕೊಟ್ಟಿದ್ದಾನೆ ದೇವರು? ಸಭೆಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ, ನಮಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಅಧಿಕಾರ ಉಪಯೋಗಿಸ್ತಾ ಇಲ್ಲ. ಒಂದು ವೇಳೆ ಒಂದು ಸಭೆ ಕಣ್ಣ ಮುಂದೆ ಪಾಪವನ್ನು ಕಂಡು ಆ ಸಭೆಗೆ, ಆ ವಿಶ್ವಾಸಕ್ಕೆ ಏನೂ ಸಂಭವಿಸ್ತಾ ಇಲ್ಲ, ಏನೂ ಚುಚ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಅಂದರೆ ಆ ಸಭೆ ಸತ್ತ ಸಭೆ ಅಂತ ಎಣಿಸ್ಬೇಕು ನಾವು. ಆ ಸಭೆ ಯಾವ ಸಭೆ? ಪ್ರಕಟಣೆ 3:1 ಸಾಧ್ಯ ಸಭೆಗೆ ಏನು ಹೇಳಿದೆ? ಜೀವಿಸೋನು ಅಂತ ನಿನಗೆ ಹೆಸರಿದ್ದರು, ಇವನೇನಾಗಿದ್ದಿ? ಸತ್ತವನಾಗಿದ್ದಿ. ಜೀವಿಸುವನು ಅಂತ ಹೆಸರಿದೆ. ಮಾರ್ನ್ ಅಗೇನ್ ಚರ್ಚ್ ಅಂತ ನಿನಗೆ ಹೆಸರಿದೆ. ಅದೇನಾಗಿದ್ದಿ? ನೀನು ಸತ್ತು ಹೋಗಿದ್ದಿ. ಮನಸ್ಸಾಕ್ಷಿ ಸತ್ತು ಹೋಗಿದೆ. ದುಃಖ ಆಗ್ತಾ ಇಲ್ಲ ಪಾಪ ನೋಡುವಾಗ, ವೇದನೆ ನಿನಗೆ ಬರ್ತಾ ಇಲ್ಲ. ಮಕ್ಕಳು ಮದ್ಯಪಾನಕ್ಕೆ ಬಲಿಯಾಗ್ತಾ ಇದ್ದಾರೆ. ಮಕ್ಕಳು ಡ್ರಗ್ಸ್ ಅಡಿಕ್ಟ್ ಹೇಳ್ತಾರೆ, ಮಾದಕ ದ್ರವ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ರೋಗಗಳಿಗೆ ಜನ ಸಾಯ್ತಾ ಇದ್ದಾರೆ. ಸಭೆ ನೋಡಿ ಸುಮ್ಮನೆ ಕೂತ್ಕೊಳ್ತಾ ಇದ್ರೆ, ಸಭೆಗೆ ಏನೂ ಸಂಭವಿಸ್ತಾ ಇಲ್ಲ ಇದ್ರೆ, ಅದೊಬ್ಬ ಸೇವಕರಿಗೆ, ಅದೊಂದು ವಿಶ್ವಾಸಿಗೆ ಏನು ಸಂಭವಿಸ್ತಾ ಇಲ್ಲ ಇದ್ರೆ ಅದರ ಅರ್ಥ ಅವ್ರು ಸತ್ತಿದ್ದಾರೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ನೋಡುವಾಗ, ಪಾಪವನ್ನು ನೋಡುವಾಗ, ರೋಗ ನೋಡುವಾಗ, ಜನರ ಅಳುವನ್ನು ನೋಡುವಾಗ, ದರಿದ್ರತನ ನೋಡುವಾಗ, ಬಡತನ ನೋಡುವಾಗ, ಮರಣಗಳನ್ನು ನೋಡುವಾಗ ಸಭೆ ಎಚ್ಚೆತ್ತುಕೊಳ್ಳಬೇಕು. 1 Yohana 3 ಹೇಳ್ತದೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು. ಇದು ಯಾರ ಮೂಲಕ ಸೈತಾನ ಕ್ರಿಯೆ ಲಯ ಮಾಡ್ತಾ ಇದ್ದಾನೆ ದೇವರು? ಸಭೆ ಮೂಲಕ, ನಮ್ಮ ಮೂಲಕ, ನನ್ನ ಮೂಲಕ, ನಿಮ್ಮ ಮೂಲಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪವನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಸೈತಾನ ಕ್ರಿಯೆಗಳನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ. ಮಂತ್ರವಾದ ಶಕ್ತಿಗಳು ಇವತ್ತು ನೋಡ್ತಾ ಇದ್ದೇವೆ. ಇಲೆಕ್ಷನ್ಗಳನ್ನು ಮೋಸದಿಂದ ಗೆಲ್ಲುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಬೇರೆ ಬೇರೆ ಹೋಮಗಳು, ಪೂಜೆಗಳು ಕೊಡಲ್ಪಡುತ್ತವೆ. ನಿಜವಾದ ದೇವರು ತಪ್ಪು ಕಾರ್ಯಕ್ಕೆ, ನಿಜವಾಗ ಒಬ್ಬ ದೇವರಿದ್ದರೆ ಅವನು ಪರಿಶುದ್ಧನು, ನೀತಿವಂತನಾಗಿರ್ತಾನೆ. ತಪ್ಪು ಕಾರ್ಯಕ್ಕೆ ಅವನು ಸಪೋರ್ಟ್ ಮಾಡಲ್ಲ. ಸೈತಾನ ಮಾತ್ರ ಮಾಡೋದು ತಪ್ಪು ಕಾರ್ಯಕ್ಕೆ, ವಂಚನೆ ಕಾರ್ಯಕ್ಕೆ, ಮೋಸದ ಕಾರ್ಯಕ್ಕೆ. ಅರ್ಥ ಆಯ್ತಲ್ಲ? ಭ್ರಷ್ಟಾಚಾರ ಇಂಥದಕ್ಕೆ ಸಪೋರ್ಟ್ ಮಾಡೋದು ಯಾರು? ದುರಾತ್ಮಗಳು, ದೆವ್ವಗಳು, ಸೈತಾನ. ಇಂಥದ್ದೇ ಕಾರ್ಯ. ಸತ್ಯ ದೇವರು ಪ್ರಾರ್ಥನೆ ಮಾಡಿದ್ರು, ದೇವರೇ ನಾನಿವತ್ತು ಮೋಸ ಮಾಡಿ ಎಲೆಕ್ಷನ್ಗೆ ಹೋಗ್ತಾ ಇದ್ದೇನೆ, ಲಂಚ ಕೊಟ್ಟು ಹೋಗ್ತಾ ಇದ್ದೇನೆ, ನನಗೆ ಗೆಲ್ಲುವಾಗಿ ಮಾಡುವಂಥ ತಪ್ಪು ಕಾರ್ಯಕ್ಕೆ ಸತ್ಯ ದೇವರು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಅದು ಮೋಸಕ್ಕೆ ಸಪೋರ್ಟ್ ಮಾಡುವಂಥದ್ದು ಯಾರು? ದುರಾತ್ಮ, ದೆವ್ವ, ಸೈತಾನ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಇವೆಲ್ಲ ನೀಗಬೇಕಾದ್ರೆ ಸೈತಾನಿಕ ಕ್ರಿಯೆಗಳು, ಸಭೆ ತನ್ನ ಪೊಸಿಷನ್ ಅಲ್ಲಿ ಎದ್ದು ನಿಲ್ಲಬೇಕು. ಸಭೆ ತನ್ನ ಸ್ಥಾನದಲ್ಲಿ ಎದ್ದು ನಿಲ್ಲಬೇಕು.
ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎಜೆಕಿಯಲ್ 22:30 ಓದಿ. ಬುಕ್ ಆಫ್ ಎಜೆಕಿಯಲ್ ಚಾಪ್ಟರ್ 22 ವರ್ಸ್ 30. ಎಜೆಕಿಯಲ್ 22:30. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ಹುಡುಕಲು ಯಾರೂ ಸಿಗಲಿಲ್ಲ. ಹಲ್ಲೆಲೂಯಾ. ದುಃಖದಿಂದ ದೇವರು ಹೇಳ್ತಾ ಇದ್ದಾನೆ, ದೇಶವನ್ನು ಹಾಳು ಮಾಡದಂತೆ ಗೋಡೆ ಗಟ್ಟಿ ಮಾಡುವುದಕ್ಕಾಗಿ ಹುಡುಕಿದಾಗ ದೇವರು ಹೇಳ್ತಾರೆ, ಏನು ಹೇಳ್ತಾ ಇದ್ದಾನೆ ದೇವರು? ಯಾರು ಸಿಗಲಿಲ್ಲ. ಪೌಳಿಯ ಹೊರಕ್ಕೆ ನಿಂತು ಪ್ರಾರ್ಥಿಸುವುದಕ್ಕಾಗಿ. ಹಲ್ಲೆಲೂಯಾ. ನಾನು ಕಳೆದ ವರ್ಷಗಳಲ್ಲಿ ಹೇಳಿದ್ದೆ, ಒಂದು ಪುಸ್ತಕದಲ್ಲಿ ಓದಿದ್ದಂಥ ಘಟನೆ ಅದು. ಅಮೆರಿಕದಲ್ಲಿ ನಡೆದಂಥ ಘಟನೆ. ಅಮೆರಿಕ ದೇಶದಲ್ಲಿ ಹಾಲೋಯಿನ್ ಎಂಬುದಾಗಿರುವಂಥ ಒಂದು ಹಬ್ಬವನ್ನು ಆಚರಿಸ್ತಾರೆ. ಇವನ್ ಯುರೋಪಲ್ಲಿ ಕೂಡ ಆಚರಿಸ್ತಾರೆ ಹಾಲೋಯಿನ್ ಎಂಬುದಾಗಿ. ಹಾಲೋಯಿನ್ ಎಂಬುದಾಗಿ ಹೇಳುವಾಗ ಈ ನಮ್ಮ ಭಾರತದಲ್ಲಿ ಕೆಲವು ಶಿವರಾತ್ರಿ ಅಂತ ಆಚರಿಸ್ತಾರೆ, ಗೊತ್ತುಂಟಲ್ಲ ನಿಮಗೆ. ಆ ಸಮಯದಲ್ಲಿ ನಾವು ಚಿಕ್ಕದಿರುವಾಗ ತುಂಬ ಉಪದ್ರ ಮಾಡಿದ್ದೇವೆ. ತುಂಬ ಅಂದರೆ ತುಂಬ. ಒಬ್ಬರ ಸೈಕಲನ್ನು ಒಂದು ಮರಕ್ಕೆ ನೇತಾಕಿಸುವುದು, ಈ ಬ್ಯಾಂಕದ್ದು ಬೋರ್ಡನ್ನು ಸರಾಯಿ ಅಂಗಡಿ ಬೋರ್ಡು ಬ್ಯಾಂಕಿಗೆ ಇದು ಮಾಡೋದು, ರಾತ್ರಿ ಎಲ್ಲ ಹೋಗಿ ಮಾಡೋದು. ಬೇರೆಯವರ ಎಳ್ನೀರು ಬೊಂಡ ಎಲ್ಲ ತೆಗೆದು ಕುಡಿದು ಬಿಸಾಡೋದು, ಹಾಳು ಮಾಡೋದು. ಈ ಉಪ್ಪಿನ ಮೂಟೆ ಇದ್ದರೆ ಅಲ್ಲೆಲ್ಲ ತೆಗೆದುಕೊಂಡು ರಸ್ತೆಗೆ ಹೋಗಿ ಹಾಕೋದು. ದೊಡ್ಡ ಮರದ ತುಂಡೆಲ್ಲ ರಸ್ತೆಗೆ ಹಾಕಿ ಏನೆಲ್ಲ ಉಪದ್ರ ಕೊಡ್ತಾ ಇದ್ದೆವು. ಆ ದಿನಗಳಲ್ಲಿ ನಾವು ಚಿಕ್ಕದಿರುವಾಗ ಪೋಖ್ರಿ ಮಾಡ್ತಾ ಇದ್ದೆವು. ಆ ದಿವಸ ನಮಗೆ ಗೊತ್ತಿರಲಿಲ್ಲ ಅದು ತಪ್ಪು ಎಂಬುದಾಗಿ ಗೊತ್ತಿರಲಿಲ್ಲ, ಅದು ಮಕ್ಕಳ ಆಟ. ಅದೇ ಹಲೋಯಿನ್ ಎಂಬುದಾಗಿ ಹೇಳುವಂಥ ಒಂದು ಹಬ್ಬವನ್ನು ಅಮೆರಿಕದಲ್ಲಿ, ಯುರೋಪ್ ದೇಶಗಳಲ್ಲಿ ಆಚರಿಸ್ತಾರೆ. ಆದರೆ ಏನಾಗ್ತದೆ, ಆ ದಿವಸದಲ್ಲಿ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ದುರ್ಘಟನೆ ನಡೀತಿತ್ತಂತೆ. ನಿರ್ದಿಷ್ಟವಾದ ಉದಾಹರಣೆಗೆ ಯೇಸುಪುರ, ಹೆಣ್ಣಂಜೆ, ಪಾದೂರು, ಕಟ್ಟೆಪಾಡಿ, ಮಂಚಕಲೆಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ದುರ್ಘಟನೆ. ಒಂದು ಏರಿಯಾದಲ್ಲಿ ಕೆಲವು ಅವಘಡಗಳು ನಡೆದು ಜನ ಸಾಯ್ತಾ ಇದ್ರು. ಇನ್ನೊಂದು ಏರಿಯಾದಲ್ಲಿ ಹೆಂಡತಿ ಗಂಡನ ಮಧ್ಯೆ ಜಗಳ ನಡೆದು ವಿವಾಹ ವಿಚ್ಛೇದನ ಆಗ್ತಾ ಇತ್ತು, ಡೈವರ್ಸ್ ಆಗ್ತಾ ಇತ್ತು. ಇನ್ನೊಂದು ಏರಿಯಾದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇತ್ತು. ಅದೇ ದಿವಸ, ಒಂದೇ ದಿವಸ, ಆ ದಿವಸ. ಇನ್ನೊಂದು ದಿನದಲ್ಲಿ, ಅದೇ ದಿವಸದಲ್ಲಿ ಇನ್ನೊಂದು ಏರಿಯಾದಲ್ಲಿ ಈ ವ್ಯಭಿಚಾರ ಪಾಪಗಳು ನಡೀತಾ ಇತ್ತು. ಇನ್ನೊಂದು ಏರಿಯಾದಲ್ಲಿ ಈ ಮದ್ಯಪಾನ ಅತಿಯಾಗಿ ಮಾಡಿ ತೊಂದರೆಗಳು ಉಂಟಾಗ್ತಾ ಇತ್ತು. ಈ ರೀತಿಯ ಕಾರ್ಯಗಳಲ್ಲಿ ನಡೀತಾ ಇತ್ತು. ಕೆಲವು ಏರಿಯಾದಲ್ಲಿ, ಒಂದೊಂದು ಏರಿಯಾದಲ್ಲಿ ಕೊಲೆಗಳು ನಡೀತಾ ಇತ್ತು. ಕೊಲೆಗಳು ಸಮೇತ ಆಯಿತು. ಈ ಹಲೋಯಿನ್ ಹಬ್ಬದಲ್ಲಿ ತಮಾಷೆಯ ಈ ರೀತಿಯ ಮಾಡಿ ಆರಂಭಿಸಿ ಕೊನೆಗೆ ಈ ರೀತಿಯ ಇದಕ್ಕೆ ಬಂತು. ಅದು ಒಂದು ಸಭೆಯ ಸಭಾಪಾಲಕರು ಪ್ರಾರ್ಥಿಸುವಾಗ ಎಚ್ಚೆತ್ತುಕೊಂಡ್ರು, ಸಮಥಿಂಗ್ ರಾಂಗ್ ಇದೆ, ಏನೋ ಒಂದು ತಪ್ಪಿದೆ ಎಂಬುದಾಗಿ. ಅವರು ಮತ್ತು ಸಭೆಯವರಿಗೆ ತಮ್ಮ ಪ್ರಕಟಣೆ ತಿಳಿಸಿ ಅವರು ಒಟ್ಟಾಗಿ ಉಪವಾಸ ಇದ್ದು ಪ್ರಾರ್ಥಿಸಿದಾಗ ದೇವರು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ರು. ಏನೆಂದರೆ, ಹಲೋಯಿನ್ ಹಬ್ಬ ಅಲ್ಲಿ ಬರೋಕ್ಕೆ ಮುಂಚೆ ಕೆಲವು ದಿವಸಗಳ ಹಿಂದೆ ಒಂದು ಮಾಟಗಾರ್ತಿಯಾದಂಥ ಹೆಂಗಸು ಬಂದು ಒಂದೊಂದು ಏರಿಯಾಕ್ಕೆ ಹೋಗಿ ಅದು ಶಪಿಸ್ತದಂತೆ. ಏನು ಮಾಡ್ತದೆ? ಅದು ಶಪಿಸುವಂಥದ್ದು. ಈ ಏರಿಯಾದಲ್ಲಿ ಈ ಹಲೋಯಿನ್ ಹಬ್ಬದ ಸಮಯದಲ್ಲಿ 50 ಆತ್ಮಹತ್ಯೆಗಳು ನಡೆಯಲಿ, ಇನ್ನೊಂದು ಏರಿಯಾಕ್ಕೆ ಹೋಗಿ 50 ಕೊಲೆಗಳು ನಡೆಯಲಿ, ಇನ್ನೊಂದು ಏರಿಯಾಕ್ಕೆ ಹೋಗಿ 25 ಅವಘಡಗಳು ಸಂಭವಿಸಲಿ, ಹೀಗೆ ಅಪ್ಪಣೆ ಕೊಡ್ತಾ ಇತ್ತಂತೆ ದುರಾತ್ಮಗಳಿಗೆ. ಅದು ಹಾಗೆ ಆಗ್ತಾ ಇತ್ತು. ಅದು ಹಾಗೆ. ಈಗ ಬೀಳಮ ಏನು ಮಾಡಿದ? ಬೀಳಮನನ್ನು ಕರೆಸಿದ ಯಾಕೆ? ಬಾಲಕನು ಇಸ್ರೇಲನ್ನು ಶಪಿಸುವುದಕ್ಕಾಗಿ. ನಿನ್ನ ಶಾಪದಿಂದ ಶಾಪವು ಆಶೀರ್ವಾದ ಉಂಟಾಗ್ತದಂತ ಬೀಳಮ ಹೇಳಿದ, ಹೌದಲ್ಲ? ಯಾರು ಅದರಿಂದ ಕ್ರಿಯೆ ಮಾಡುವುದು? ದುರಾತ್ಮಗಳು. ಹಲ್ಲೆಲೂಯಾ. ಕೊನೆಗೆ ಈ ಯಾರು ಈ ಪಾಸ್ಟರ್ ಮತ್ತು ವಿಶ್ವಾಸಗಳು ನೆಕ್ಸ್ಟ್ ಹಲೋಯಿನ್ ಹಬ್ಬ ಬರುವಾಗ ಕೆಲವು ದಿವಸಗಳ ಹಿಂದೆನೇ ಉಪವಾಸ ಮಾಡಿಕೊಂಡು ಸಿದ್ಧರಾದರು.
ಇವರು ಇರುವಂಥ ಏರಿಯಾಕ್ಕೆ ಯಾವ ದುರ್ಘಟನೆ ಸಂಭವಿಸಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಈ ಸಾಕ್ಷಿಯನ್ನು ಉಳಿದ ಸಭಾಪಾಲಕರಿಗೆ ಅವರು ಹೇಳಿದರು. ನೆಕ್ಸ್ಟ್ ಇದು ಬಂದಾಗ ಆ ಪ್ರಾಂತ್ಯದ ಎಲ್ಲ ದೇವಸೇವಕರುಗಳು, ಪಾಸ್ಟರ್ಸ್ನವರು ತಮ್ಮ ವಿಶ್ವಾಸಿಗಳನ್ನು ಎಚ್ಚರಿಸಿ ಅವರು ಉಪವಾಸದಿಂದ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದರು. ಯಾವ ಏರಿಯಾದಲ್ಲಿಯೂ ಆ ದುರಾತ್ಮನ ಕಾರ್ಯ ನಡೆಯಲೇ ಇಲ್ಲ. ಒಂದೇ ಒಂದು ಆತ್ಮಹತ್ಯೆ ಆಗಲಿ, ಒಂದೇ ಒಂದು ಅವಘಡ ಆಗಲಿ, ಒಂದೇ ಒಂದು ಕೊಲೆ ಆಗಲಿ, ಒಂದೇ ಒಂದು ಜಗಳ ಆಗಲಿ, ಇನ್ಯಾವುದು ಕೂಡ ನಡೆಯಲಿಲ್ಲ. ಆಗ ಆ ಮಾಟಗಾರ್ತಿ ಹೆಂಗಸಿನ ಹಿಂದೆ ಇದ್ದಂಥ ದುರಾತ್ಮಗಳು ಅವಳನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡಿದೆವು. ಅವಳ ಮೇಲೆ ಮೆಂದು ತುಂಬ ಪೀಡಿಸಲಿಕ್ಕೆ, ಉಪದ್ರವಿಸಲಿಕ್ಕೆ ಪ್ರಾರಂಭ ಮಾಡಿದೆವು. ಅವಳಿಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಈ ಉಪವಾಸ ಪ್ರಾರ್ಥನೆ ಮಾಡುವಂಥ ಫಸ್ಟಲ್ಲಿ ಯಾರಿಗೆ ಪ್ರಕಟಣೆ ಕೊಟ್ಟಿರಲ್ಲ ದೇವರು, ಈ ಸಭೆಗೆ ಬಂದು ಸಭಾಪಾಲಕರ ಮುಂದೆ ಅಡ್ಡ ಬಿದ್ದು ದಯಮಾಡಿ ನಾನು ರಕ್ಷಿಸಿ, ನಾನು ಹೀಗೆ ಮಾಡ್ತಾ ಇದ್ದೆ, ಈಗ ದುರಾತ್ಮಗಳು ನನ್ನನ್ನು ಕೊಲ್ತಾ ಇವೆ, ನಾಶ ಮಾಡ್ತೇವೆ, ನಾನು ರಕ್ಷಿಸಿ ಎಂಬುದಾಗಿ. ಆಗ ಇವರು ಸ್ವಾರ್ಥ ಕೊಟ್ಟರು. ಅವರು ಯೇಸು ನಂಬಿದ್ರು, ಯೇಸು ಅಂಗೀಕಾರ ಮಾಡಿದರು. ಅವರಿಗೋಸ್ಕರ ಪಾಸ್ಟರ್ ಅವರು ಪ್ರೇಯರ್ ಮಾಡಿದಾಗ ಆ ಹೆಂಗಸಿಗೆ ದೇವರು ಪರಿಪೂರ್ಣ ಬಿಡುಗಡೆ ಕೊಟ್ಟ. ನಂತರ ದಿನಗಳಲ್ಲಿ ಸಹೋದರಿ ದೇವರ ಸುವಾರ್ಥಿಕ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಎಂಬುದಾಗಿ ಕೇಳಲ್ಪಟ್ಟೆ. ಹಲ್ಲೆಲೂಯಾ. ಕೊಲಂಬಿಯಾದ ಉಜ್ಜೀವನದ ಬಗ್ಗೆ ಎಷ್ಟು ಜನ ಕೇಳಿದೆ? ಕೊಲಂಬಿಯಾದ ಉಜ್ಜೀವನ ನೀವು ಯೂಟ್ಯೂಬ್ಗೆ ಹೋದರೆ ಗೊತ್ತಾಗ್ತದೆ. ಕೊಲಂಬಿಯಾದಲ್ಲಿ ನಡೆದ ರಿವೈವಲ್ ಎಂಬುದು ಹಾಕಿದ ನಿಮಗೆ ಗೊತ್ತಾಗ್ತದೆ. ಕೊಲಂಬಿಯಾದಲ್ಲಿ ಭಯಂಕರ ಈ ಮಾದಕ ದ್ರವ್ಯ ಎರಡು ವಿಧವಾದ ಕಾರ್ಯಗಳು ಭಯಂಕರವಾಗಿದ್ದವು. ಒಂದು ಮಾದಕ ದ್ರವ್ಯ ಭಯಂಕರ ಡೀಲರ್ಗಳು ಈ ಮಾದಕ ದ್ರವ್ಯಕ್ಕೆ ಮಕ್ಕಳೆಲ್ಲ ಬಲಿಯಾಗಿ, ಅವನಸರ ಬಲಿಯಾಗಿ, ತಂದೆ ತಾಯಿ ಕಣ್ಣೀರು ಬಿಡುವಂಥ ಒಂದು ಪರಿಸ್ಥಿತಿ ಮತ್ತು ಕುಟುಂಬಗಳಿಗೆ ಸಮಾಧಾನ ಇರಲಿಲ್ಲ. ಎರಡನೇದು ಮಾಟ ಮಂತ್ರ, ವಿಚ್ ಕ್ರಾಫ್ಟ್, ಭಯಂಕರವಾಗಿತ್ತು. ದೇವರು ಒಂದು ಸೇವಕರು ಉಪವಾಸದ ಪ್ರಾರ್ಥಿಸುವಾಗ ದೇವರು ಅವರಿಗೆ ಪ್ರಕಟಣೆ ಕೊಟ್ಟರು, ಈ ಎರಡು ದುರಾತ್ಮಗಳನ್ನು ಬಂಧಿಸಿ ನೀವು ಉಪವಾಸದ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಅವರು ಉಳಿದ ದೇವಸೇವಕರಿಗೆ ಆ ಪಟ್ಟಣದ ತನ್ನ ದರ್ಶನ ಹಂಚಿದ್ರು, ಪ್ರಕಟಣೆ ಹಂಚಿದ್ರು. ಇವರ ಜೊತೆಯಲ್ಲಿ ಎಲ್ಲ ದೇವಸೇವಕರು ಜೊತೆಗೆ ಕೂಡಿದ್ರು, ಉಪವಾಸವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದೇವರು ಅದ್ಭುತವಾದ ಕಾರ್ಯ ಮಾಡಿದ್ರು. ಈ ಡೀಲರ್ಗಳನ್ನು ಬಂಧಿಸಿ ಸರ್ಕಾರ ಜೈಲಿಗೆ ಅಟ್ಟಿತು. ಎರಡನೇದಾಗಿ ಮಾಟ ಮಂತ್ರ ಮಾಡುವವರು ಯಾರು ಸಿಕ್ಕಿದ್ರೆ ಅವರನ್ನು ಜೈಲಿಗೆ ಹಾಕಿ ಅದು ನಿಷಿದ್ಧ ಎಂಬುದಾಗಿ ಸರ್ಕಾರ ಕಾನೂನು ತಂದು ಬಿಡ್ತು. ಆವಾಗ ಒಂದು ಸಭೆಯಲ್ಲಿ, ಮೆಗಾ ಸಭೆ ಅಂದರೆ ದೊಡ್ಡ ಸಭೆ ಅಂದರೆ 200-250 ಜನ ಮಾತ್ರ ಅಂತೆ. ಈ ಘಟನೆ ನಡೆದ ನಂತರ ಒಂದು ಸಭೆಗಳು ಬೆಳೀಲಿಕ್ಕೆ ಆರಂಭವಾಯಿತು. ಒಂದು ಸಭೆ 1 ಲಕ್ಷ 1.5 ಲಕ್ಷ ಮಿನಿಮಮ್, ಅಂದರೆ ಕಡಿಮೆ ಅಂದರೆ 1 ಲಕ್ಷ 1.5 ಲಕ್ಷ ಸಭೆ ಆಗಿದ್ದಾಗಲಿಕ್ಕೆ ಪ್ರಾರಂಭವಾಯಿತು. ಆ ದೇವಸೇವಕರು ಮತ್ತೆ ಕೊಂದು ಹಾಕಿದ್ರು. ಶೂಟ್ ಮಾಡಿ ಬೆಳಿಗ್ಗೆ ವಾಕಿಂಗ್ ಹೋದಾಗ ಅವರ ಹೆಂಡತಿ ಅವರ ಸಭೆಯನ್ನು ಅವರು ಟೇಕ್ ಓವರ್ ಮಾಡಿದ್ರು. ಆದರೆ ಏನಾಯ್ತು ಅಂದರೆ ಪ್ರತಿ 1 ತಿಂಗಳಿಗೊಮ್ಮೆ ಒಂದು ಸ್ಟೇಡಿಯಮಲ್ಲಿ ಎಲ್ಲ ಸಭೆಗಳು ಕೂಡಿ ಒಂದು ರಾತ್ರಿ ಪ್ರಾರ್ಥನೆ ನಡೆಸ್ತಾ ಇದ್ರು. ಹಲ್ಲೆಲೂಯಾ. ದೇವರು ಹೇಗೆ ರಿವೈವಲ್ ತಂದ ನೋಡಿ. ಅಲ್ಲಿ ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಿಯರೇ. ಸೈತಾನಿಕ ಕಾರ್ಯಗಳನ್ನು ಲಯ ಮಾಡಬಹುದು. ಒಂದು ವೇಳೆ ಕೆಲವು ಮಂತ್ರವಾದಿಗಳು, ಕೆಲವು ತಪ್ಪು ಕಾರ್ಯಗಳು ಮಾಡುವವರು ಕೇಳ್ತಾ ಇರಬಹುದು. ಅಲ್ಲಲ್ಲಿ ಒಂದು ಮಾನಸಾಂತರ ಬಿಟ್ಟು ದೇವರ ಕಡೆ ತಿರುಗಿ ಬರಲಿ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಸೈತಾನಿಕ ಕಾರ್ಯಗಳು ಲಯ ಮಾಡೋದಕ್ಕಾಗಿ ಒಂದು ಸಭೆಯನ್ನು, ಒಂದು ಪ್ರಾಂತ ದೇವರು ಇಟ್ಟಿದ್ದಾನೆ. ಅದಂತೂ ಸಭೆ ತಿಳ್ಕೋಬೇಕು. ನಾನು ಸೆಲ್ಫಿಶ್ನೆಸ್, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಕೆಲಸ, ನನ್ನ ಬಿಸ್ನೆಸ್, ನನ್ನ ಹಣ, ನನ್ನದು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೇವೆ ನಾವು. ದೇವರು ಕೇವಲ ಅದಕ್ಕಾಗಿ ಮಾತ್ರ ರಕ್ಷಣೆ ಕೊಟ್ಟದ್ದಲ್ಲ, ಅದಕ್ಕಾಗಿ ಮಾತ್ರ ಒಂದು ಪ್ರಾಂತ ದೇವರು ಸಭೆ ಇಟ್ಟದಲ್ಲ. ದೇವರು ರಾಜ್ಯವನ್ನು ಸ್ಥಾಪಿಸಿ, ರಾಜ್ಯವನ್ನು ಅಭಿವೃದ್ಧಿಪಡಿಸಿ, ಸೈತಾನ ರಾಜ್ಯವನ್ನು ನಾಶ ಮಾಡುವುದಕ್ಕೋಸ್ಕರ, ಜನರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಸಭೆಯನ್ನು ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ಕುಟುಂಬಗಳು ಇವತ್ತು ಸಮಾಧಾನ ಇಲ್ಲ, ಅವ್ರ ಮಾರ್ಗ ಗೊತ್ತಿಲ್ಲ, ಏನು ಮಾಡೋದು, ಆತ್ಮಹತ್ಯೆ ಮಾಡಿಕೊಳ್ತಾರೆ.
ಹೇಗೆ ಅದರಿಂದ ಹೊರಗೆ ಬರುವುದು ಗೊತ್ತಿಲ್ಲ, ಹೇಗೆ ತಪ್ಪಿಸಿಕೊಳ್ಳುವುದು ಗೊತ್ತು, ನಿರೀಕ್ಷೆ ಇಲ್ಲ ಜನರಿಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಸೇವೆ ಆರಂಭಿಸಿದಾಗ ವಾಕ್ಯ ಹೇಳ್ತದೆ, ಮತ್ತಾಯ 4:16, ಅದೇ ಏಷ್ಯ 9:1-2 ಕೂಡ ನೋಡ್ತೇವೆ, ಕತ್ತಲಲ್ಲಿ ಜೀವಿಸಿದ ಜನರಿಗೆ ದಿವ್ಯವಾದ ಬೆಳಕೊಂದು ಕಾಣಲ್ಪಟ್ಟಿತು. ಹಲ್ಲೆಲೂಯಾ. ನಿನ್ನೆ ಓದಿದ್ದೇವೆ ಏಷ್ಯ 60:1-2-3 ವಾಕ್ಯ ಅಲ್ಲ. ಕತ್ತಲೆಯು ಜನರಂಗಗಳನ್ನು ಮುಚ್ಚಿದೆ ಅಂತೆ, ಲೋಕವನ್ನು ಮುಚ್ಚಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ಕತ್ತಲು ಭೂಮಿಯನ್ನು ಆವರಿಸಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಸಭೆ ಎಚ್ಚೆತ್ತುಕೊಳ್ಳದೆ ಹೋದರೆ ಜನರು ನಾಶವಾಗುತ್ತಾರೆ, ಜನರು ಸಾಯ್ತಾರೆ. ಹಲ್ಲೆಲೂಯ. ಸತ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಪೊಸಿಷನಲ್ಲಿ ನಾವು ನಿಲ್ಲುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯ. ಪೌಲ್ಯ ಒಡಕನಲ್ಲಿ ನಿಲ್ಲದೆ ಹೋದರೆ ಲೋಕವು ನಾಶವಾಗುವಂಥದ್ದಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ನಾವಿವತ್ತು ಒಂದು ವಿಷಯದ ವಿಜ್ಞಾಪನೆ ಪ್ರಾರ್ಥನೆ ಸಂಬಂಧವಾಗಿ ಒಂದು ವಾಕ್ಯನ ಮಾತ್ರ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ ಇವತ್ತು. ಅಬ್ರಹಾಮ ಸೋದೋಮ್ ಗೋಮರಕ್ಕಾಗಿ ಪ್ರಾರ್ಥಿಸಿದಂಥ ಪ್ರಾರ್ಥನೆ. ಸೋದೋಮ್ ಗೋಮರವನ್ನು ದೇವರು ನಾಶ ಮಾಡುವುದಕ್ಕಾಗಿ ದೇವರು ಏನು ಮಾಡಿದಂತೆ ಉದ್ದೇಶಿಸಿದ. ಯಾಕೆ? ಅವರಲ್ಲಿದ್ದಂಥ ಪಾಪ, ವ್ಯಭಿಚಾರ ಪಾಪ, ಅದು ಮಾತ್ರವಲ್ಲ, ಗಂಡಸರೊಟ್ಟಿಗೆ ಹೆಂಗಸರೊಟ್ಟಿಗೆ ಸ್ವಭಾವಕ್ಕೆ ವಿರುದ್ಧವಾಗಿ ಮಾಡುವಂಥ ಪಾಪ. ನಾವು ಆದಿಕಾಂಡ 19:4-9 ವಾಕ್ಯ ಓದುವ. ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 19:4-9 ವಾಕ್ಯ ಓದುವ ಮೊದಲು. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಅಂದ್ರೆ ಈಗ ಇಬ್ಬರು ದೂತರು ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ? ಲೋಟನ ಬಳಿಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ತಮಗೆ ಬಂದಂತಹ ಆ ರಿಪೋರ್ಟ್, ಆ ಸುದ್ದಿ ಸತ್ಯವಾ, ಇಲ್ಲೇ ಜನರು ಪಾಪ ಮಾಡಿದ್ದಾರೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾರಾ ತಿಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಓದಿ. ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಲೋಟನು ಅವರ ಬಳಿಗೆ ಹೊರಕ್ಕೆ ಬಂದು ತನ್ನ ಹಿಂದೆ ಕದ ಹಾಕಿ, ಅಣ್ಣಂದಿರೆ, ಈ ಪತಾಕವನ್ನು ಮಾಡಬೇಡಿರಿ, ಕೇಳಿರಿ. ಈ ಪಾತಕವನ್ನು ಮಾಡಬೇಡಿರಿ, ಕೇಳಿರಿ. ನನಗೆ ಪುರುಷನನ್ನರಿಯದ 2 ಹೆಣ್ಣು ಮಕ್ಕಳು ಇದ್ದಾರೆ. ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನು. ಮನಸ್ಸು ಬಂದಂತೆ ಮಾಡಬಹುದು. ಆದರೆ ಆ ಮನುಷ್ಯರು ನನ್ನ ಆಶ್ರಯಕ್ಕೆ ಬಂದವರು, ಅವರಿಗೆ ಏನು ಮಾಡಕೂಡದು ಎಂದು ಹೇಳಲು ಅವರು ದಾರಿ ಬಿಡು ಎಂದು ಹೇಳಿ, ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಬೇಕು. ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಕಿಸಿದ ಕದವನ್ನು ಒಡೆದು ಬಿಡಬೇಕೆಂದಿದ್ದರು. ಹಲ್ಲೆಲೂಯಾ. ಎಂಥ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ನೋಡಿ. ಆದಿಕಾಂಡ 6ನೇ ಅಧ್ಯಾಯ 1-8 ವಾಕ್ಯದವರೆಗೆ ಓದಿದ್ರೆ ಗೊತ್ತಾಗ್ತದೆ. ನೋಹನ ಸಮಯದಲ್ಲಿ ಜಲಪ್ರಳಯ ಉಂಟು ಮಾಡಿದ್ದಕ್ಕೆ ಉದ್ದೇಶ ದೇವರು ಆಗಿನ ಜನರನ್ನು, ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರು ನಾಶ ಮಾಡೋದಕ್ಕೆ ದೇವರು ಉದ್ದೇಶಿಸಿದ ಒಂದು ಉದ್ದೇಶ ಅವರ ಪಾಪ. ಎಂಥ ಪಾಪ? ಅದು ಕೂಡ ಸ್ವಭಾವಕ್ಕೆ ವಿರುದ್ಧ ಪಾಪ. ದೇವದೂತರು ಬಂದು ಮನುಷ್ಯರ ಜೊತೆಯಲ್ಲಿ ಅವರು ಕೂಡಿ ಮದುವೆ ಮಾಡಿಕೊಳ್ತಾ ಇದ್ದಾರೆ. ಸ್ವಭಾವಕ್ಕೆ ವಿರುದ್ಧವಾದಂಥ ಒಂದು ಅಲ್ಲಿ ಪಾಪವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ದುಃಖಪಟ್ಟ ದೇವರು. ದೇವರೇನು ಮಾಡಿದ? ದುಃಖಪಟ್ಟ ದೇವರು ಮನುಷ್ಯನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಕೆಟ್ಟದನ್ನು ಹಬ್ಬಿದೆ, ಕೆಟ್ಟದ ಹೆಚ್ಚಿದೆ ಅಂತೆ. ಓದಿ 1ರಿಂದ ಓದುವ ನಾವು. ಆದಿಕಾಂಡ 6. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ಈ ದೇವಪುತ್ರರಂದ್ರೆ ಯಾರು? ದೇವದೂತರು. ದೇವಪುತ್ರರಂದ್ರೆ ಯಾರು?
ದೇವದೂತರು ಮನುಷ್ಯ ಪುತ್ರೊಟ್ಟಿಗೆ ಪಾಪ ಮಾಡಬಹುದಾ? ಆಗ್ತದಾ? ಆಗ್ತದೆ. ಇಬ್ರಿ 13:1 ಹೇಳ್ತದೆ, ದೇವಪುತ್ರರಿಗೆ ಅವರು ಶರೀರವನ್ನು ತಗೋಬಹುದು, ಮಾನುಷಿಕವಾದ ಶರೀರವನ್ನು ತಗೋಬಹುದು. ಯಾಕಂದ್ರೆ ನಾವು ಓಕೆ, ಅದು ಓದಿದ ನಂತರ ಹೇಳ್ತೇನೆ, ಓದಿ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮೃತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ, ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಇದು ದೇವರ ಉದ್ದೇಶಕ್ಕೆ ವಿರುದ್ಧವಾದದ್ದು. ಆದಮ ಅವರಿಗೆ ದೇವರು ಹೇಳಿದ್ದು ಆದಿಕಾಂಡ 1:28 ನೀವು ಎಚ್ಚಿರಿ, ಸಂತಾನ ಅಭಿವೃದ್ಧಿ ಹೊಂದಿಕೊಳ್ಳಿ ಅಂತ ಆದಮ ಅವರಿಗೆ ದೇವರು ಹೇಳಿದ್ದು, ದೂತರಿಗೆ ಅಲ್ಲ. ಇಲ್ಲಿ ಸೈತಾನನ ಇದು ತಂತ್ರವಾಗಿತ್ತು, ಇದು ಮನುಷ್ಯರು ಕೆಡಿಸುವುದಕ್ಕಾಗಿ. 2 ಪೇತ್ರ 2:4 ಓದಿ. 2 Peter 2:4 ಓದಿ. 2 ಪೇತ್ರ 2:4. ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡಿ, ದೇವದೂತರು ಪಾಪ ಮಾಡಿದಾಗ ದೇವರು ಬಿಡಲಿಲ್ಲ. ಇನ್ನೊಂದು ವಾಕ್ಯ ಓದಿ, ಯೂದನ ಪತ್ರಿಕೆ 5ನೇ ವಾಕ್ಯದಿಂದ ಓದಿ. 4ನೇ ವಾಕ್ಯದಿಂದ, 3 ಬೇಡ, 5ನೇ ವಾಕ್ಯದಿಂದ. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಅವು ಯಾವುವೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೆ ಹೋದವರನ್ನು ನಾಶ ಮಾಡಿದನು. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾ ದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಸ್ವಭಾವಕ್ಕೆ ವಿರುದ್ಧವಾದಂತ ಭೋಗವನ್ನು ಇಲ್ಲಿ ನಾವು ನೋಡ್ತೇವೆ. ಇದು ದೇವರ ದೃಷ್ಟಿಯಲ್ಲಿ ಮಹಾಘೋರ ಪಾಪವಾಗಿತ್ತು. ಓಕೆ, ಆದಿಕಾಂಡ 6:5ನೇ ವಾಕ್ಯದಿಂದ ಓದಿ. ಜೆನೆಸಿಸ್ ಚಾಪ್ಟರ್ 6:5 ಓದಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡ. ಮನುಷ್ಯ ಉಂಟು ಮಾಡೋದಕ್ಕೆ ಕೆಟ್ಟತನ ಪಾಪ ನೋಡಿದಾಗ ದುಃಖ ಪಡ್ತಾ ಇದ್ದಾನೆ ದೇವರು. ಹಳೆ ಒಡಂಬಡಿಕೆ ಕಾಲದಲ್ಲಿ ಪಾಪ ನಾಶ ಮಾಡಬೇಕಂತ ಪಾಪಿಯನ್ನು ದೇವರು ನಾಶ ಮಾಡಬೇಕಾಗಿತ್ತು. ಕಾರಣ ಹೊಸದಾಗಿ ಹುಟ್ಟಿದಂಥ ಅನುಭವ ಅವರಿಗೆ ಇರಲಿಲ್ಲ, ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವರಿಗೆ. ಒಂದು ಶ್ರೇಷ್ಠ ದೇವಸೇವಕರು ಒಂದು ಹೇಳಿಕೆ ನಿನ್ನೆ ರಾತ್ರಿ ನಾನು ಕೇಳಿದೆ. ಈ ಕೋವಿಡ್ ಬಂತು ಎಂಬುದಾಗಿ, ಅದು ಕೋವಿಡ್ ಎಂಬುದಾಗಿ ಹೇಳುವಂಥದ್ದು WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಓಪನ್ ಆಗಿ ಅವರು ಎವಿಡೆನ್ಸ್ ಸಮೇತ ಅವರು ಹೇಳಿದ್ದಾರೆ. ಅವರ ಷಡ್ಯಂತ್ರ ಲೋಕದ ಜನರನ್ನು ಸಾಯಿಸಿ ಲೋಕದ ಇದನ್ನು ಪಾಪ್ಯುಲೇಷನ್ ಕಡಿಮೆ ಮಾಡಬೇಕೆಂಬುದಾಗಿ ಅವರ ಉದ್ದೇಶ ಎಂಬುದಾಗಿ ಅವರು ಹೇಳ್ತಿದ್ರು. ಅಲ್ಲಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಲೋಕದಲ್ಲಿ ಕೆಟ್ಟತನ ಇವತ್ತು ತುಂಬಿದೆ ಅಂದರೆ ಯಾವಾಗ ಬೇಕಾದ್ರೆ ಸ್ವಾಮಿ ಬರಬಹುದು. ಅಲ್ಲಲ್ಲಿ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ನಾಶ ಮಾಡಲಿಕ್ಕೆ ನೋಡ್ತಾನೆ. ಇವನ್ನೆಲ್ಲದರ ಕಲಬೆರಕೆ ನಾವು ಆಹಾರದಲ್ಲಿ ಯಾವುದು ಆಹಾರ ಶುದ್ಧ ಯಾವುದು ಆಹಾರ ಅಶುದ್ಧ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಲಿನಲ್ಲಿ ಕಲಬೆರಕೆ, ತಿನ್ನುವ ಅನ್ನದಲ್ಲಿ ಕಲಬೆರಕೆ, ತರಕಾರಿಯಲ್ಲಿ ಕಲಬೆರಕೆ, ಯಾವುದು ತಿನ್ನುವುದು ನಮಗೆ ಗೊತ್ತಿಲ್ಲ, ಎಲ್ಲಾದರೂ ಕಲಬೆರಕೆ. ಹಲ್ಲೆಲೂಯಾ. ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಕೆಟ್ಟತನ ಎಲ್ಲಿಯವರೆಗೆ ಹಬ್ಬಿ ಹೋಗಿದೆ, ಎಲ್ಲಿವರೆಗೆ ಹೆಚ್ಚಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕೊನೆಗೆ 7ನೇ ವಾಕ್ಯ ಓದಿ 7-8. ದೇವರು ಆ ಲೋಕವನ್ನು ನಾಶ ಮಾಡಲಿಕ್ಕೆ ತೀರ್ಮಾನ ಮಾಡಿಬಿಟ್ಟ ನೋಡಿ. ಜೆನೆಸಿಸ್ 6:7-8. ಆದರೆ ನೋಹನಿಗೆ ದೇವರ ದಯೆ ದೊರಕ್ತದೆ.
ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು. ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ದೇವರಿಗೆ ಉಂಟಾಗ್ತಾ ಇದೆ. ಇವತ್ತಿನ ದಿನದಲ್ಲಿ ಪುರುಷರು ಪುರುಷರೊಟ್ಟಿಗೆ ಮದುವೆ ಆಗುದು ಗೇ ಎಂಬುದಾಗಿ ಹೇಳ್ತೇವೆ ಅಲ್ಲ, ಗೇ ಮ್ಯಾರೇಜ್. ಸ್ತ್ರೀಯರು ಸ್ತ್ರೀಯರೊಟ್ಟಿಗೆ ಮದುವೆ ಆಗುವಂಥದ್ದು ಲೆಸ್ಬನ್ ಎಂಬುದಾಗಿ ಹೇಳ್ತಾರಲ್ಲ, ಲೆಸ್ಬೆನಿಯಂ. ಇದು ಲೀಗಲಿ ಆಗಿದೆ. ಅನೇಕ ಸರ್ಕಾರಗಳು ಒಪ್ಪಿಕೊಂಡಿವೆ ಇದನ್ನು. ಸರ್ಕಾರ ನಿಯಮಕ್ಕೆ ಸರಿ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ವಾಕ್ಯಕ್ಕೆ ವಿರುದ್ಧವಾದದ್ದು ಇದು. ಸತ್ಯವಾದ ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯ. ದೇವರು ಅಸಹ್ಯ ಪಡುವಂತ ಕಾರ್ಯ ಇದು. ಒಂದು ಪುರುಷನಿಗೆ ಒಂದು ಸ್ತ್ರೀಯರು ದೇವರ ನೇಮಕ ಮಾಡಿದಂತೆ ವಾಕ್ಯ ಹೇಳ್ತಾ ಇದೆ. ಪುರುಷನಿಗೆ ಪುರುಷ ಕೊಡ್ಲಿಲ್ಲ, ಸ್ತ್ರೀಗೆ ಸ್ತ್ರೀ ಕೊಡ್ಲಿಲ್ಲ. ಅಂತ ಪಾಪಗಳು ಇವತ್ತು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಯುರೋಪ್ನಲ್ಲಿ, UK ನಾವು ಕಾಣ್ತೇವೆ, ಅಮೆರಿಕದಲ್ಲಿ ಕಾಣ್ತೇವೆ. UK ಈ ವಿಷಯದಲ್ಲಿ ಮಾತಾಡ್ಲಿಕ್ಕೇನಿಲ್ಲ. ಈ ವಿಷಯದಲ್ಲಿ ಮಾತಾಡ್ಲಿಕ್ಕೇನೇ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲಿಗೆ ಇವತ್ತು ಚಿಕ್ಕ ಮಕ್ಕಳಿಗೆ ಅಂತ UK ಕಲಿಸುವಾಗ ಮಕ್ಕಳಿಗೆ ಈಗ ನೀವು ಒಂದು ಫಾರ್ಮ್ ಇರ್ತದೆ. ಈಗ ನಮ್ಮ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಆಗುವಾಗ ಮೇಲ್ ಫಿಮೇಲ್ ಅಂತ ಆಗ್ತೇವಲ್ಲ, ಅವರಿಗೆ ಹಾಕ್ಲಿಕ್ಕಿಲ್ಲ ಅದು. ಅಲ್ಲಿ ಅವರು ಮತ್ತೆ ಡಿಸೈಡ್ ಮಾಡ್ತಾರೆ ಯಾವುದು ನಿಂದು ಇದು ಅಂತ, ಜೆಂಡರ್ ಮತ್ತೆ ಬದಲಾವಣೆ ಮಾಡ್ತಾರೆ ಅವರು ಜೆಂಡರ್ ಅನ್ನು. ದೇವರು ಕ್ರೋಧಗೊಳ್ಳದಿರ್ತಾನ, ಕೋಪಗೊಳ್ಳದಿರ್ತಾನ ದೇವರು? ಕ್ರೈಸ್ತ ರಾಷ್ಟ್ರಗಳು ಎಂಬುದಾಗಿ ಕರೆಯುವಂತೆ ಇವತ್ತಿನ ದಿನಮಾನ ರಾಷ್ಟ್ರಗಳು ಯಾವ ಕಡೆ ಹೋಗ್ತಾ ಇವೆ ನಾವು ನೋಡ್ತಾ ಇದ್ದೇವೆ. ದುಃಖ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಹಲ್ಲೆಲೂಯಾ. ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಇವತ್ತು ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ವಾಕ್ಯ ಓದಿ, ರೋಮ 1:26-27. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1:26-27. ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಗಂಡಸರು ಒಪ್ಪಿಸಿದಂದರೆ ಅದನ್ನು ಬಯಸಿಯವರು ಹೋಗ್ತಾ ಇದ್ರು. ವಿಧಿ ಇಲ್ಲದೆ ಒಪ್ಪಿಸಿಬಿಟ್ಟು ಅಂತದಕ್ಕೆ. ಮುಂದೆ ಓದಿ. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು. ದುಃಖ ಅಲ್ಲ, ಇಂಥ ದುರಾತ್ಮವನ್ನು ಗದರಿಸಬೇಕು. ಅಲ್ಲಲ್ಲಯ್ಯ, ಇಂಥ ದುರಾತ್ಮವನ್ನು ಬಿಟ್ಟು ಹೋಗ್ಲಿಕ್ಕೆ ಅಪ್ಪಣೆ ಕೊಡಬೇಕು. ನಾವು ನಮ್ಮ ಜನರಿಂದ ಪ್ರಾಂತ್ಯದಿಂದ ಬಿಟ್ಟು ಹೋಗ್ಲಿಕ್ಕೆ. ಯಾವ ಪ್ರಾಂತದಲ್ಲಿ ನಮ್ಮ ಸಭೆ ಇರ್ತದೆ ಆ ಪ್ರಾಂತದಲ್ಲಿ ಇಂಥ ಕಾರ್ಯಗಳು ನಡೆಯಕೂಡದು. ಓದಿ ಏಷ್ಯಾ 60:18, ಐಸೈಯಾ 60:18, 60:18, 60:18. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು. ನಿನ್ನ ಪ್ರಾಂತ್ಯಗಳೊಳಗೆ ಭಂಗನಾಶನಗಳ ವಾರ್ತೆಯೇ ಕೇಳಬರುವುದಿಲ್ಲ. ಭಂಗನಾಶನದ ವಾರ್ತೆ, ಬಲಾತ್ಕಾರದ ಸುದ್ದಿ ಕೇಳಬಾರದು. ಬಲಾತ್ಕಾರದ ಸುದ್ದಿ ಅಂದ್ರೆ ಅರ್ಥ ಏನು? ಹಲ್ಲೆಲೂಯ. ದುರಾತ್ಮಗಳು ಮನುಷ್ಯರ ಮೂಲಕ ನಡೆಸುವಂತ ಕಾರ್ಯಗಳು, ಪಾಪಗಳು. ಎಷ್ಟೋ ಜನರಿಗೆ ಡ್ರಗ್ಸ್ ತಗೊಳ್ಳಿಕ್ಕೆ ಮನಸ್ಸಿಲ್ಲ, ಕುಡಿಯುವುದಕ್ಕೆ ಮನಸ್ಸಿಲ್ಲ, ವ್ಯಭಿಚಾರ ಪಾಪ ಮಾಡಲಿಕ್ಕೆ ಮನಸ್ಸಿಲ್ಲ, ತಪ್ಪು ಮಾಡಲಿಕ್ಕೆ ಮನಸ್ಸಿಲ್ಲ. ಯಾವುದೋ ಒಂದು ಶಕ್ತಿ ಅವರಿಗೆ ಪ್ರೇರೇಪಣೆ ಕೊಟ್ಟು ಇಂಥದನ್ನು ಮಾಡಿಸ್ತಾ ಇರ್ತದೆ. ಬಲಾತ್ಕಾರ ಸುದ್ದಿ, ಆತ್ಮಹತ್ಯೆ ಮಾಡಿಸುವುದು ಯಾರು? ದುರಾತ್ಮಗಳು. ಅವಘಡ ಮಾಡಿಸುವುದು ಯಾರು? ದುರಾತ್ಮಗಳು. ಡೈವರ್ಸ್ ಮಾಡಿಸುವುದು ಯಾರು? ದುರಾತ್ಮಗಳು. ಹಲ್ಲೆಲೂಯ. ಮುಂದೆ ಓದಿ. ಬಲಾತ್ಕಾರ ಸುದ್ದಿ ಕೇಳುವುದಿಲ್ಲ, ಆಗ ದೇವ ರಕ್ಷಣೆ. ಅಲ್ಲಲ್ಲ, 18 ವಾಕ್ಯ ಪುನಃ ಓದಿ.
ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಗೆ ಕಿವಿಗೆ ಬೀಳದು. ನಿನ್ನ ಪ್ರಾಂತಗಳೊಳಗೆ ಭಂಗನಾಶನಗಳ ನಿನ್ನ ಪ್ರಾಂತ್ಯಗಳೊಳಗೆ ಭಂಗನಾಶನದ ಸುದ್ದಿ ಕೇಳಬರುವುದಿಲ್ಲ. ಅಲ್ಲಿ ಆತ್ಮಹತ್ಯೆ ಆಯಿತು, ಇಲ್ಲಿ ಅವಘಡ ಸಂಭವಿಸಿತು, ಅಲ್ಲಿ ಡೈವರ್ಸ್ ಆಯಿತು, ಆ ಮನೆಯಲ್ಲಿ ಅಲ್ಲಿ ವ್ಯಭಿಚಾರ ಪಾಪ ಮಾಡ್ತಾ ಇದ್ದಾರೆ, ಆ ಮನೆಯಲ್ಲಿ ಕುಡುಕತನ ಜಾಸ್ತಿ ಆಗಿದೆ, ಅಲ್ಲಿ ಜಗಳ ನಡೀತದೆ, ಅಲ್ಲಿ ಕೊಲೆ ಆಯಿತು. ನಿನ್ನ ಪ್ರಾಂತ್ಯದಲ್ಲಿ ಭಂಗನಾಶನದ ಸುದ್ದಿ ಕೇಳಬರುವುದು ಯಾವಾಗ? ಸಭೆ ತನ್ನ ಸ್ಥಾನದಲ್ಲಿ ಎದ್ದು ನಿಲ್ಲುವಾಗ, ಸಭೆ ತನ್ನ ಪೊಸಿಷನ್ ಎದ್ದು ನಿಲ್ಲುವಾಗ. ಮುಂದೆ ಓದಿ. ಆಗ ದೇವರಕ್ಷಣೆಯು ನನ್ನ ಪೌಳಿಗೋಡೆಗಳು. ಯಾವುದು ನಮ್ಮ ಪೌಳಿಗೋಡೆಗಳು? ಯಾವುದು? ದೇವರಕ್ಷಣೆ. ಪೌಳಿಗೋಡೆ ಅಂದ್ರೆ ಏನು? ಪೌಳಿಗೋಡೆ ಒಂದು ಕಂಪೌಂಡಿಗೆ ಈಗ ಗೋಡೆ ಇರ್ತದೆ ಅಲ್ಲ, ಸುತ್ತಲೂ ಏನ್ ಹೇಳ್ತಾರೆ ಅದಕ್ಕೆ? ಪಾಗಾರ. ಪೌಳಿಗೋಡೆ ದೇವರಕ್ಷಣೆ. ಪೌಳಿಗೋಡೆ ನಮ್ಮ ಪ್ರಾಂತ್ಯಕ್ಕೆ ದೇವರಕ್ಷಣೆಯು ಪೌಳಿಗೋಡೆಗೆ ಎಬ್ಬಿಸಲ್ಪಡ್ತದೆ ಯಾವಾಗ? ಸಭೆ ತನ್ನ ಪೊಸಿಷನ್ ಅಲ್ಲಿ ನಿಲ್ಲುವಾಗ, ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ನಿಲ್ಲುವಾಗ. ಹಲ್ಲೆಲೂಯಾ. ಪೌಳಿಗೋಡೆಗಳು ನನ್ನ ದೇವ ರಕ್ಷಣೆಯು ನನ್ನ ಪೌಳಿಗೋಡೆಗಳು, ದೇವ ಸ್ತೋತ್ರವು ನನ್ನ ಬಾಗಿಲುಗಳು. ದೇವ ಸ್ತೋತ್ರಗಳು ನನ್ನ ಬಾಗಿಲುಗಳು. ಹಲ್ಲೆಲೂಯಾ. ಅದರ ಅರ್ಥ ಇದ್ರೇನು? ಸೈತಾನನಿಗೆ ಡೋರ್ ಓಪನ್ ಇಲ್ಲ ಯಾವುದು ಬರ್ಲಿಕ್ಕೆ. ಎಲ್ಲಿ ಸ್ತೋತ್ರ ಇದೆ ದೇವರ ಸಾನ್ನಿಧ್ಯ ಇಳಿಯುತ್ತದೆ, ಅಲ್ಲಿಂದ ಸೈತಾನ ಬರ್ಲಿಕ್ಕೆ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ, ದುರಾತ್ಮಗ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ, ಮಂತ್ರವಾದ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಆ ಪುಸ್ತಕ 16:25-26 ಮಧ್ಯರಾತ್ರಿಯಲ್ಲಿ ಸೆರೆಮನಿಯಲ್ಲಿ ಪೌಲ ಸೀಲರು ಸ್ತುತಿ ಪದಗಳನ್ನು ಪ್ರಾರ್ಥಿಸುಗಳನ್ನು ಹಾಡುವಾಗ ಏನಾಯ್ತು? ಅಲ್ಲಿ ದೇವರ ಸಾನ್ನಿಧ್ಯ ಇಳಿಯಿತು. ಅಲ್ಲಿ ದೇವರ ರಕ್ಷಣೆಯು ನನ್ನ ಪೌಳಿಗೋಡೆ, ದೇವರ ಸ್ತೋತ್ರವು ನನ್ನ ಬಾಗಿಲುಗಳು ಅಂದುಕೊಳ್ಳಿ ಆಗುತ್ತದೆ ಯಾವಾಗ? ಸಭೆ ತನ್ನ ಪೊಸಿಷನ್ ಅಲ್ಲಿ ನಿಲ್ಲುವಾಗ. ಎಚ್ಚೆತ್ತುಕೊಳ್ಳಬೇಕು. ಬದಲು ಕೈ ಕೊಟ್ಟು ಹೇಳಿ, ಎಚ್ಚೆತ್ತುಕೊಳ್ಳಬೇಕು, ಎಚ್ಚೆತ್ತುಕೊಳ್ಳಬೇಕು. ಪುನಃ ಹೇಳಿ, ನಿನ್ನ ಸ್ಥಾನದಲ್ಲಿ ನಿಲ್ಲಬೇಕು. ನಿನ್ನ ಸ್ಥಾನದಲ್ಲಿ ನಿಲ್ಲು, ಎಚ್ಚೆತ್ತಿಕೋ, ನಿನ್ನ ಸ್ಥಾನದಲ್ಲಿ ನಿಲ್ಲು. ಹಲ್ಲೆಲೂಯಾ. ನಾವು ಆದಿಕಾಂಡಕ್ಕೆ ನಾವು ತಿರುಗಿ ಬರುವುದಾದ್ರೆ, ಜೆನೆಸಿಸ್ಗೆ ನಾವು ತಿರುಗಿ ಬರುವುದಾದ್ರೆ, ದೇವರು ಬಂದಂತ ಉದ್ದೇಶ ಸೊದೋಮ್ ಗೊಮೋರ ನಾಶ ಮಾಡಲಿಕ್ಕೆ. ಯಾಕೆ? ಅವರ ಪಾಪದ ನಿಮಿತ್ತ. ಸ್ವಭಾವಕ್ಕೆ ವಿರುದ್ಧವಾದ ಪಾಪ ಅಲ್ಲಿ ನಡೀತಾ ಇತ್ತು, ಅಸಹ್ಯವಾದ ಪಾಪ ಅಲ್ಲಿ ನಡೀತಾ ಇತ್ತು. ಅದನ್ನು ನಾಶ ಮಾಡಲಿಕ್ಕೆ ಬಂದ. ಆದರೆ ಅಲ್ಲಿ ಹೋಗಕ್ಕೆ ಮುಂಚೆ ಅಬ್ರಹಾಮನ ಮನೆಯನ್ನು ದಾಟಿ ಹೋಗ್ತಾ ಇದ್ದಾನೆ ದೇವರು. ಅಲ್ಲಲ್ಲಿಯೇ ಕೆಲವೊಮ್ಮೆ ನಾವು ಉಡುಪಿಗೆ ಹೋಗುವಾಗ ಮಧ್ಯದಲ್ಲಿ ಯಾರ್ದೋ ವಿಶ್ವಾಸದ ಮನೆ ಇದ್ದಂತ, ನಮಗೆ ನಮ್ಮ ಪರಿಚಯದವರ ಸ್ನೇಹಿತರ ಮನೆ ಇದ್ರೆ ಹೇಳ್ತೇವೆ, ಒಂದೇ ಹೋಗುವಾಗ ಬಂದು ಹೋಗ್ತೇವೆ ಅಂತ ಹೇಳ್ತೇವೆ ನಾವು ಅಲ್ಲ. ಮಂಗಳೂರಿಗೆ ಹೋಗುವಾಗ, ಉಡುಪಿಗೆ ಹೋಗುವಾಗ, ಬೇರೆ ಎಲ್ಲಿ ಅದು ಹೋಗುವಾಗ ನಮ್ಮ ಪರಿಚಯದವರ ಒಂದು ಸಂಬಂಧಿಕರದು ನಮ್ಮ ಸ್ನೇಹಿತರ ಮನೆ ಇದ್ದರೆ ನಾವು ಹೇಳ್ತೇವೆ ಅವರಿಗೆ, ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು, ಒಂದವೇ ನಿಮ್ಮ ಮನೆಗೆ ಬಂದು ಹೋಗ್ತೇವೆ ಅಂತ ಹೇಳ್ತೇವೆ. ಹಾಗೆ ದೇವರು ನೇರವಾಗಿ ಸೊದೋಮ್ ಗೊಮೋರಕ್ಕೆ ಹೋಗಲಿಲ್ಲ. ಎಲ್ಲಿ ಬಂದ? ಅಬ್ರಹಾಮನ್ ಇರುವ ಸ್ಥಳಕ್ಕೆ. ಕಾರಣ ಏನು? ಅದಕ್ಕೆ 3 ಕಾರಣ ಉಂಟು, 3 ರೀಸನ್ ಇದೆ. ಹಲ್ಲೆಲೂಯಾ. ಆದಿಕಾಂಡ 18:1 ಓದಿ. ಜೆನೆಸಿಸ್ 18:1. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹಲ್ಲೆಲೂಯಾ. ನೋಡಿ, ದೇವರು ದರ್ಶನ ಕೊಡ್ತಾ ಇದ್ದಾನೆ. ದೇವರಿಗೆ ಎಲ್ಲಿಗೆ ಹೋಗ್ಬೇಕಿತ್ತು? ಸೊದೋಮ್ ಗೊಮೋರಕ್ಕೆ. ಎಲ್ಲಿಂದ ಬರ್ತಾ ಇದ್ದಾನೆ? ಡೈರೆಕ್ಟ್ ಆಗಿ ಅಬ್ರಹಾಮನ್ ಇರುವ ಸ್ಥಳದಿಂದ ದಾಟಿ ಹೋಗ್ಲಿಕ್ಕೆ ಹೋಗ್ತಾ ಇದ್ದಾನೆ. 3 ಕಾರ್ಯ ಅಬ್ರಹಾಮನಲ್ಲಿ ದೇವರಿಗೆ ಬೇಕಾಗಿತ್ತು. 3 ಕಾರ್ಯದ ಪರೀಕ್ಷೆ ಆಗಬೇಕಿತ್ತು. ಒಂದನೇದು ಅಬ್ರಹಾಮನ ಅತಿಥಿ ಸತ್ಕಾರ. ಯಾವುದು? ಎರಡನೇದು ಅಬ್ರಹಾಮ ಸಾರಳ ನಂಬಿಕೆ ಪರೀಕ್ಷೆ ಆಗಬೇಕಿತ್ತು. 3ನೇ ಕಾರ್ಯ ಅಬ್ರಹಾಮನಲ್ಲಿದ್ದಂಥ ಆತ್ಮಭಾರ, ಅದರ ಪರೀಕ್ಷೆ ಆಗಬೇಕಾಗಿತ್ತು. ಯಾವುದು 3 ಕಾರ್ಯ ಹೇಳಿ? ಯಾಕೆ ದೇವರಲ್ಲಿ ಬಂದ?
ಅತಿಥಿ ಸತ್ಕಾರದ ಪರೀಕ್ಷೆ, ಎರಡನೇಗೆ ನಂಬಿಕೆಯ ಪರೀಕ್ಷೆ. ನೋಡಿ, ದೇವರು ಪರೀಕ್ಷೆ ಮಾಡ್ತಾನೆ. ಆದಿಕಾಂಡ 22:1 ಓದಿ, ಜೆನೆಸಿಸ್ 22:1 ಓದಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನೆಂಬುದಾಗಿ? ಹೇಗೆಂದರೆ, ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಹೀಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ. ಅಬ್ರಾಹ್ಮನ ಪರೀಕ್ಷೆ 10ರಿಂದ 14 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ, ಮತ್ತೆ ಓದುದು ಬೇಡ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನು ನಿಮ್ಮದಾಗಿ ಗೊತ್ತಾಯ್ತು ಅಂತ ಅಲ್ಲಿ ದೇವರು ಹೇಳ್ತಾನೆ. ಮತ್ತೆ ದೇವರು ಅವನಿಗೆ ವಾಗ್ದಾನ ಕೊಟ್ಟು ಆಶೀರ್ವದಿಸೋದನ್ನು ನೋಡ್ತೇವೆ ನಾವು. 16:4 ಓದಿ. ಎಕ್ಸೋಡಸ್ 16:4, ವಿಮೋಚನ ಕಡೆ 16:4. ಆಗ ಯೆಹೋವನು ಮೋಶೆಗೆ, ಇಗೋ, ನಾನು ಆಕಾಶದಿಂದ ನಿನಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿ ದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವವರೇ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿದುಕೊಳ್ಳುತ್ತೇನೆ. 19-20 ಓದಿ ಅದೇ ವಾಕ್ಯದಲ್ಲಿ. 19-21 ಓದಿ ತೊಂದರೆ ಇಲ್ಲ. 19-20. ಅದಲ್ಲದೆ ಮೋಶೆ ಅವರಿಗೆ, ಯಾರು ಇದನ್ನು ಮಾರನೇ ದಿನ ತನಕ ಇಟ್ಟುಕೊಳ್ಳಕೂಡದು ಎಂದು ಹೇಳಿದನು. ಹಾಗಾಗಿ ಅವರಲ್ಲಿ ಕೆಲವರು ಮೋಶೆ ಮಾತನ್ನು ಕೇಳದೆ ಅವರಲ್ಲಿ ಸ್ವಲ್ಪವನ್ನು ಮರುದಿವಸದ ತನಕ ಇಟ್ಟುಕೊಂಡಾಗ ಅದು ಹುಳ ಬಿದ್ದು ನಾತ ಹಿಡಿದು ಪರೀಕ್ಷೆ ಮಾಡಿದ ದೇವರವರನ್ನು ಆ ನಿಯಮ ಕೊಟ್ಟು. ಅಲ್ಲ, 8:2 ಓದಿ. ಧರ್ಮೋಪದೇಶ 8:2, ಡ್ಯೂಟರೋನಮಿ 8:2. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವದವರು ಪರೀಕ್ಷೆ ಮಾಡ್ತಾನೆ. ಗುಣಗುಡ್ತೇವಾ, ದೇವರ ಮೇಲೆ ತಪ್ಪು ಹೊರಿಸ್ತೇವಾ, ದೇವರನ್ನು ಬಿಟ್ಟು ಹೋಗ್ತೇವಾ, ನಂಬಿಕೆ ಬಿಟ್ಟು ಹೋಗ್ತೇವಾ. ದೇವರೇನು ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯ. ಇಲ್ಲಿ ತಿರುಗಿನ ಆದಿಕಾಂಡಕ್ಕೆ ನಾವು ಬರುವ 18ಕ್ಕೆ ದೇವರು 1-5 ವಾಕ್ಯ ಓದುವುದಾದರೆ, ಅಬ್ರಹಾಮನ ಅತಿಥಿ ಸತ್ಕಾರದ ಗುಣ ಇಲ್ಲಿ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಒಬ್ಬ ನಿಜವಾಗಿ ಸೇವೆ ಮಾಡ್ತಾನೆ, ಸೇವೆಯ ಮನೋಭಾವನೆ ಅವನಿಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಗೊತ್ತುಂಟ? ಅವನು ಮಾಡುವ ಸೇವೆ ನಿಮಿತ್ತವಾಗಿ, ಅವನು ಮಾಡುವ ಸೇವೆ ನಿಮಿತ್ತವಾಗಿ. ಉದಾಹರಣೆಗೆ 1 ಸಾಮುವೇಲ 3:19-21 ಏನು ಹೇಳ್ತದೆ? 1 ಸಾಮುವೇಲ 3:19-21 ಏನು ಹೇಳ್ತದೆ? ಸಾಮುವೇಲನು ಏನಾದ? ಪ್ರವಾದಿಯಾದ, ಶಕ್ತವಾದ ಪ್ರವಾದಿಯಾದ, ದಾನ್ನಿಂದ ಬೆರ್ಷೆಬದವರೆಗೆ. ಓದಿ ವಾಕ್ಯವನ್ನು ಸಿಕ್ಕಿದ್ರೆ. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ, ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ತನ್ನ ಪ್ರವಾದಿಗಳನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೆರ್ಷೆಬದವರೆಗಿದ್ದ ಎಲ್ಲಾ ಇಸ್ರಾಯೇಲರಿಗೆ ಗೊತ್ತಾಯಿತು. ಯೆಹೋವನು ಅಷ್ಟು ದೊಡ್ಡ ಪ್ರವಾದಿ ಆಗ್ಲಿಕ್ಕೆ ಏನು ಕಾರಣ? 3:1 ಓದಿ. 3:1. ಬಾಲಕನಾದ ಸಮುವೇಲನು ಏಲಿಯ ಕೈಗೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಹಲ್ಲೆಲೂಯಾ. ಚಿಕ್ಕ ಹಾಲು ಬಿಡುವ ಪ್ರಾಯ ಯಾವುದದು? 1 ವರ್ಷವ? ಮಗು ಹಾಲು ಬಿಡುವ ಪ್ರಾಯ 2 ವರ್ಷವ? 3ರ ಒಳಗೆ, 3-3.5, 4 ವರ್ಷದ ಒಳಗೆ. ಆ ಪ್ರಾಯದಲ್ಲಿ ಹನ್ನಳು ಅವನನ್ನು ಎಲಿಯ ಬಳಿಗೆ ಆಲಯಕ್ಕೆ ಬಿಟ್ಟು ಹೋಗಿದ್ದಾಳೆ. ಸ್ವಲ್ಪ ಯೋಚನೆ ಮಾಡಿ. ಆ ಪ್ರಾಯದಿಂದ ನಂಬಿಗಸ್ತನಾಗಿ ಎಲಿಯ ಕೈ ಕೆಳಗಿದ್ದು ಸೇವೆ ಮಾಡ್ತಾ ಇದ್ದಾನೆ. ಪ್ರಸಂಗದ ಸೇವೆ ಅಲ್ಲ, ಸೂಟ್ ಹಾಕ್ಕೊಂಡು, ಕೋಟ್ ಹಾಕ್ಕೊಂಡು, ಬೂಟ್ ಹಾಕ್ಕೊಂಡು ಪ್ರಸಂಗದ ಸೇವೆ ಅಲ್ಲ. ಏನು ಸೇವೆ ಮಾಡ್ತಾ ಇದ್ದ? ಆಲಯ ಗುಡಿಸುವುದು, ಆಲಯದಲ್ಲಿ ಚೇರ್ ಹಾಕೋದು, ಬತ್ತಿಗಳನ್ನು ಸರಿಪಡಿಸುವುದು, ಆ ಬತ್ತಿಯಲ್ಲಿ ಎಣ್ಣೆ ಹಾಕುವಂಥದ್ದು, ಎಲ್ಲಿಗೆ ನೀರು ತಂದು ಕೊಡುವುದು, ಎಲ್ಲಿಗೆ ಆಹಾರ ಸಿದ್ಧಪಡಿಸೋದು. ಎಷ್ಟಕ್ಕೆ ಅರ್ಥ ಆಗ್ತಾ ಇದೆ?
ಒಬ್ಬ ವ್ಯಕ್ತಿ ಶಕ್ತವಾದ ಸೇವೆ ಮಾಡ್ತಾನೆ ಎಂಬುದಕ್ಕೆ ಇದೇ ಗುಣಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಅಬ್ರಾಮನ ಕುರಿತು ದೇವರಿಗೆ ದೊಡ್ಡ ಉದ್ದೇಶ ಇದೆ. ಮತ್ತೆ ಸಭಾಪಾಲಕ ಸೇವೆ ಯಾರಿಗಿರ್ತದೆ? ಅವರಿಗೆ ಅತಿಥಿ ಸರ್ಕಾರದ ಗುಣ 100% ಇರಬೇಕು. ಸಭಾಪಾಲಕ ಮಾತ್ರವಲ್ಲ, ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಅತಿಥಿ ಸತ್ಕಾರ ಮಾಡುವಂಥ ಗುಣವುಳ್ಳವರಾಗಿರಬೇಕು. ಗುಣಗುಟ್ಟಬಾರದು. ಯಾರಾದರೂ ಅಕಸ್ಮಾತ್ ನೆಂಟರು ಬಂದರೆ ಮುಖ ಇದು ಏನಂತ 88 ಆಗಿಬಿಡ್ತದೆ. ಕೆಲವರದ್ದು ಮುಖನೇ 88 ಆಗಿಬಿಡ್ತದೆ. ಫಲ ಬಂದಾಯ್ತು. ಆಕಸ್ಮಿಕವಾದ ಏನಿದೆ ಅದು ಬಡಿಸಿಬೇಡಿ, ಸಂತೋಷದಿಂದ ನಗಾಡ್ತಾ ಬಡಿಸಬೇಡಿ. ಅಲ್ಲಲ್ಲಿ ಕೆಲವರು ಇರ್ತಾರೆ, ನೀವು ಅದು ನಾನು ಕೇಳಿದೆ, ನೀವು ಊಟ ಮಾಡಿ ಬಂದಿದ್ದಾರೆ ಕಂಡ ನಾವು ಊಟ ಮಾಡ್ತೇವೆ. ವಿಶ್ವಾಸಿಗಳಂತೂ ಅಲ್ಲ, ಅಲ್ಲಲ್ಲಿ ವಿಶ್ವಾಸಗಳಲ್ಲಿ ಗುಣ ಕೂಡ ಬರಬಾರ್ದು. ಅಲ್ಲಲ್ಲಿಯ ಪ್ರೈಸ್ ಗಾಡ್. ಸೇವಾ ಮನೋಭಾವನೆ ವೆರಿ ವೆರಿ ಇಂಪಾರ್ಟೆಂಟ್. ಅದು ದೇವ ಸೇವಕರಿಗೆ ಕೊಡುವುದು, ಸಹಾಯ ಮಾಡುವುದು, ಅದಷ್ಟು ದೊಡ್ಡ ಆಶೀರ್ವಾದ ಯಾವುದು ಸತ್ಯವಿದೆಲ್ಲ ನೋಡಿ. ಮೊನ್ನೆಯಿಂದ ನಾವು ಕೇಳ್ತಾ ಬಂದೆ, ಶೂನ್ಯಮೇಳಿ ಏನು ಮಾಡಿದ್ಲು ಎಲಿಷನಿಗೋಸ್ಕರ, ಸೆರಪ್ತ ವಿಧವೆ ಏನು ಮಾಡಿದ್ಲು ಎಲಿಯನಿಗೋಸ್ಕರ. ಪ್ರತಿಫಲ ಹೊಂದಿದ್ರ ಇಲ್ವಾ? ಅವರೆಲ್ಲ 100% ಪ್ರತಿಫಲ ಹೊಂದಿದ್ರು. ಎಲಿಷ ಏನು ಮಾಡಿದ ಎಲಿಯನಿಗೋಸ್ಕರ? ಪ್ರತಿಫಲ ಹೊಂದಿದ್ರು. ಅತಿಥಿ ಸತ್ಕಾರದ ಗುಣ ಅದು ನಮ್ಮ ಒಳಗಡೆ ಹಲ್ಲೆಲೂಯಾ. ಕೆಲವೊಮ್ಮೆ ನಮ್ಮ ಮನೆಯಲ್ಲಿ 10ರಿಂದ 15 ಜನ ಇದ್ದಂಥ ಸಮಯಗಳಿತ್ತು. ಇತ್ತೀಚಿನ ದಿನಗಳಲ್ಲಿ ಕೂಡ 8-10 ಜನ ನಾರ್ಮಲ್ ಆಗಿರ್ತಿದ್ರು. ಸತ್ಯ ಹೇಳ್ಬೇಕು, ನನ್ನ ಹೆಂಡತಿಗೆ ತುಂಬ ಬಲಹೀನತೆ. ಆದರೂ ಅವ್ರು ರಾತ್ರಿವರೆಗೆಲ್ಲ ಮಾಡ್ತಾ ಬರುವಂಥದ್ದನ್ನು ನೋಡಿದ್ದೇನೆ. ಒಂದು ಸಲ ಗುಣಗುಟ್ಲಿಲ್ಲ, ನನಗೆ ಆಗಲ್ಲ, ನಾನು ಮಾಡಲ್ಲ ಎಂಬುದಾಗಿ. ಗುಣಗುಟ್ಟಿದ್ದಂತೂ ನಾನು ಕೇಳಿ ಅಲ್ಲಲ್ಲಿಯ ಗುಣಗುಟ್ಟಬಾರ್ದು. ಗುಣಗುಟ್ಟಿ ಪ್ರತಿಫಲ ಬಂದಾಯ್ತು. ಓದಿ ವಾಕ್ಯ ಫಿಲಿಪ್ಪಿ 2:14, ಫಿಲಿಪ್ಪಿ 2:14. ಇನ್ನೊಂದು ಸೀಕ್ರೆಟ್ ಹೇಳ್ತೇನೆ. ಬಹರಿನ್ನಲ್ಲಿದ್ದೆ ನಾನು. 40 ದಿನಾರ್ ಸ್ಯಾಲರಿ ಇತ್ತು. 95 ಇಸವಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. 40 ದಿನಾರ್ ಅಂದರೆ ಇಲ್ಲಿದ್ದು ಆವಾಗ ರೇಟ್ 4,000 ಇಂಡಿಯಾದು 4,000 ರೂಪಾಯಿ. ಆವಾಗ ಆ ಟೈಮಲ್ಲಿ ಪ್ರತಿ ಗುರುವಾರ ನನ್ನ ರೂಮಲ್ಲಿ ಪ್ರಾರ್ಥನೆ ನಡೀತಿದ್ದೆ. ಸಹೋದರರು ಮಾತ್ರ ಬರ್ತಾಯಿದ್ರು. 18ರಿಂದ 20 ಸಹೋದರರು ನಾವು ಒಟ್ಟಿಗೆ ಸೇರ್ತಿದ್ದೇವೆ ಆ ಟೈಮಲ್ಲಿ. ನಮ್ಮ ಮನೆಯಲ್ಲಿ, ನಮ್ಮ ರೂಮಲ್ಲಿ, ದೊಡ್ಡ ವಿಲ್ಲ ಅದು, ನಂದು ರೂಮಲ್ಲಿ. ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಿದ್ದೆವು, ಆರಾಧನೆ ಮತ್ತು ಪ್ರಾರ್ಥನೆ ಇಡೀ ರಾತ್ರಿ. ಅವಾಗ ಅವ್ರು ಬರೋಕ್ಕೆ ಮುಂಚೆ ನನ್ನ ಸಂಬಳ ಇಲ್ಲ, ಹಣ ಸಾಕಾಗಲ್ಲ. ಸ್ವಂತ ಹಣದಿಂದ ನಾನು ಮಟನ್ ಗಿಟನ್ ಎಲ್ಲ ತಂದು ಇಷ್ಟು ಜನ ಅಡಿಗೆ ರೆಡಿ ಮಾಡ್ತಾ ಇದ್ದೆ. ಅವಾಗ ಈಗಲೂ ಒಬ್ಬರು ಮಂಗಳೂರಲ್ಲಿ ಇದ್ದಾರೆ, ಒಬ್ಬರು ಸಹೋದರ, ಅವತ್ತು ಕೇಳಬಹುದು, ನೀವು ಇದಕ್ಕೆ ಚಿಕನ್ ಸಾರಿಗೆಲ್ಲ ಏನು ಹಾಕ್ತೀರಿ ಅಂತ. ಆ್ಯಕ್ಚುಲಿ ನಾನು ಹೇಗೆ ಕಲಿತೆ ಅದಂದರೆ, ಆ ಟೊಮೆಟೊ ಪೇಸ್ಟ್ ಸಿಗ್ತಾ ಇತ್ತು, ಈ ಕೊಕೊನಟ್ ಇದು ಹಾಲು ಡಬ್ಬಿ ಸಿಗ್ತಾ ಇತ್ತು, ಅದೆಲ್ಲ ಸ್ವಲ್ಪ ಸ್ವಲ್ಪ ಆಗ್ತದೆ. ನನಗೆ ಗೊತ್ತಿಲ್ಲ, ಹೇಗೆ ರೆಸಿಪಿಯೇ ಗೊತ್ತಿಲ್ಲ ನನಗೆ. ಹಾಗೆ ಹಾಕಿ ಹಾಕಿ ನಾನು ಕಲಿತದ್ದು ಹಾಗೆ ಮಾಡಲೇಬೇಕು, ವಿಧಿ ಇಲ್ಲ. ಆವಾಗ ಚಿಕನ್ ಸಾರು ಎಲ್ಲರಿಗೂ ಖುಷಿ ಆಗ್ತಾ ಇತ್ತು. ಅವಾಗ ಎಲ್ಲರಿಗೂ ರೆಡಿ ಮಾಡಿ ಊಟ ಎಲ್ಲ ಅವ್ರು ಬರೋಕ್ಕೆ ಮುಂಚೆ 8 ಗಂಟೆಗೆ 8-8:30 ಸೇರ್ತಾ ಇದ್ರು ರಾತ್ರಿ. ಊಟ ಎಲ್ಲ ಆದಮೇಲೆ ಪ್ರೇಯರ್ಗೆ ಕೂತ್ಕೊಳ್ಳೋದು ನಾನು ಆವಾಗ ನನ್ನ ಇಲ್ಲದಿದ್ದರೂ ನಾನು ಇನ್ವೆಸ್ಟ್ ಮಾಡಿದೆ ದೇವರ ಸೇವೆ ಎಂಬುದಾಗಿ ನೆನೆಸಿ. ಅದು ಮಾತ್ರವಲ್ಲ, ಇಲ್ಲದಾಗ ಅನೇಕ ಸಮಯಕ್ಕೆ ಇನ್ವೆಸ್ಟ್ ಮಾಡಿದೆ ನಾನು. ಪರಲೋಕ ಅದು ನೋಡಿದೆ. ಅದು ಸೇವಾ ಮಾನವನೇ, ಇನ್ವೆಸ್ಟ್ ಮಾಡುವಂಥದ್ದು ಸೇವೆಗೋಸ್ಕರವಾಗಿ. ಇಲ್ಲಿದ್ದಾರೆ ಒಬ್ಬರಿಬ್ಬರು ಸಹೋದರ, ಹೆಸರು ಹೇಳಲಿಕ್ಕೆ ಹೋಗಲ್ಲ, ಡ್ರಾಪ್ ಕೊಡ್ತಾರೆ, ಕೆಲವರಿಗೆ ಏನು ಮಾಡ್ತಾರೆ. ಅದು ಇನ್ವೆಸ್ಟ್ ಮಾಡೋದು, ಪರಲೋಕಕ್ಕೆ ಇನ್ವೆಸ್ಟ್ ಮಾಡೋದು, ಸೇವೆಯಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಹಲ್ಲೆಲೂಯಾ. ಅದು ನಮ್ಮ ಅಕೌಂಟಿಗೆ ಬರೆಯಲ್ಪಡ್ತದೆ. ಅಲ್ಲಿ
3:16 ಓದಿ. 3:16 ಯಾವುದು? ಬೈಬಲ್ ತೆರೀತಿದ್ರಿ? ಮಲಾಕ್ಯ 3:16. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಎಲ್ಲಿ ಬರೀತಾನಂತೆ? ಜ್ಞಾಪಕದ ಪುಸ್ತಕದಲ್ಲಿ. ಜ್ಞಾಪಕದಲ್ಲಿ ನಮ್ಮ ಅಕೌಂಟಲ್ಲೇ ಬರೆಯಲ್ಪಡ್ತದೆ. ಜ್ಞಾಪಕದ ಪುಸ್ತಕದಲ್ಲೇ ಬರೆದು ಅದರ ಪ್ರತಿಫಲ ಸೇವೆಗಾಗಿ ಏನು ಮಾಡ್ತೇವೆ ಉಂಟಲ್ಲ ನಾವು, ಅದು ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ರೈಟ್ ಟೈಮಲ್ಲಿ ಅದರ ಪ್ರತಿಫಲ ನಮಗೆ ಕೊಡ್ತಾನೆ. ಅದ ಕಾರಣ ಅತಿಥಿ ಸತ್ಕಾರ ಮಾಡುವಾಗ, ಯಾರು ನೆಂಟರ ಮನೆಗೆ ಬಂದಾಗ ಗುಣುಗುಟ್ಟು ಬೇಡಿ, ಗುಣುಗುಟ್ಟಿದ್ರೆ ಮುಖ ತಿರುಗಿಸಿದ್ರೆ ಆ ಪ್ರತಿಫಲ ಬಂದಾಯಿತು. ಹಲ್ಲೆಲೂಯ. ನಾವು ಸಂತೋಷದಿಂದ ಮಾಡುವಂಥ ಕಾರ್ಯಗಳು ಸಂತೋಷದಿಂದ ಮಾಡಿದರೆ ಪರಲೋಕ ಅದನ್ನು ನೋಡ್ತದೆ. ಅದರಲ್ಲಿ ಸೇವೆಯ ಗುಣಲಕ್ಷಣ, ಇವರ ಸೇವೆ ನಿಜವಾಗಿ ಮಾಡುವವರಂತ ಅದರಲ್ಲಿ ಗೊತ್ತಾಗ್ತದೆ. ಅತಿಥಿ ಸತ್ಕಾರ ಅಂದರೆ ಜಸ್ಟ್ ಸಿಂಪಲ್ ನಡೆಸಬೇಡಿ. ನೋಡಿ, ಅಪೊಸ್ತಲತೆ 6:1-6 ವಾಕ್ಯ ಓದಿ. ಜಸ್ಟ್ ಅಡಿಗೆ ಮಾಡಿ ಬಡಿಸುವಂತ ಸೇವೆಗೆ ಯೋಗ್ಯವುಳ್ಳ ಪವಿತ್ರಾತ್ಮ ಭರಿತರು, ಸಜ್ಜನರು, ಅಂತ ವ್ಯಕ್ತಿಗಳ ಕ್ವಾಲಿಟಿ ಉಳ್ಳ ಗುಣಮಟ್ಟವುಳ್ಳ ವ್ಯಕ್ತಿಗಳನ್ನು ಅಪೊಸ್ತಲರು ಆರಿಸ್ತಾ ಇದ್ದಾರೆ. ಸ್ವಲ್ಪ ಓದಿ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರ ಇಬ್ರಿಯ ಭಾಷೆಯವರ ಮೇಲೆ ದಿನದಿನದ ಉಪಚಾರದಲ್ಲಿ ತಮ್ಮ ವಿಧೇಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯರ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲವಲ್ಲ. ಆದದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಈ ಮಾತು ಸರ್ವ ಮಂಡಳಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಮತ್ತು ಸಂಭಾವಿತರು ಮತ್ತು ನಂಬಿಕೆಯಿಂದ ತುಂಬಿ 4 ಕ್ವಾಲಿಟಿ ಇಲ್ಲಿದೆ. 4 ಕ್ವಾಲಿಟಿ ಗುಣಮಟ್ಟ ನೋಡಿ ಅಂಥವ್ರನ್ನು ಯಾವ ಸೇವೆಗೆ ಆರಿಸ್ತಾ ಇದ್ದಾರೆ? ವಿಧವೆಯರ ಆಶ್ರಮದಲ್ಲಿ ಅಡಿಗೆ ಮಾಡಿ ಬಡಿಸುವಂಥ ಸೇವೆಗೆ ಈ 4 ಗುಣಮಟ್ಟ ಉಳ್ಳವರನ್ನು ಆರಿಸ್ತಾ ಇದ್ದಾರೆ. ಅನಾಯಿಂಟಿಂಗ್. ಸ್ವಲ್ಪ ಯೋಚಿಸಿ. ಅಲ್ಲಲಿಯ, ಅದು ಕೂಡ ದೇವ ಸೇವಕರಿಗೆ ಕೊಡುವಂಥದ್ದು. ನಮಗೆ ಬರುವ ಪ್ರತಿಯೊಂದು ಪಾಲಲ್ಲಿ ಗಲಾತ್ಯ 6:6 ಓದಿ ನೋಡುವ. ಗಲೇಷಿಯನ್ 6:6. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಯಾರು? ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಯಾರು? ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಹೇಳ್ತದ ವಾಕ್ಯ. ಹಲ್ಲೆಲೂಯಾ. ಒಂದು ನಕಾರಾತ್ಮಕವಾದ ಮಾತು ನಮ್ಮ ಬಾಯಿಂದ ಬಂದರೆ ಪ್ರತಿಫಲ ಹೊಂದಿ ಆಯ್ತೆಂಬುದನ್ನು ತಿಳ್ಕೋಬೇಕು. ನಮ್ಮ ಸ್ವಭಾವಗಳು ಬದಲಾಗಬೇಕು. ಹಲ್ಲೆಲೂಯಾ. 1 ತಿಮೋಥೆ 5:17 ಓದಿ. 17-18. 1 ತಿಮೋಥೆ 5:17-18. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾಗಿ ಮಾನಕ್ಕೆ ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಹಾಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಒಂದು ದಿವಸ ಒಂದು ಊರಲ್ಲಿ ಒಬ್ಬ ದೇವಸೇವಕರಿದ್ದರು. ಫೇಮಸ್ ದೇವಸೇವಕರು, ಶಕ್ತವಾದ್ಯರು ಉಪಯೋಗಿಸ್ತಿದ್ರು. ಆ ಊರಲ್ಲಿರುವಂಥ ಒಬ್ಬ ವಿಶ್ವಾಸಿ ಐಶ್ವರ್ಯವಂತ ಇದ್ದ.
ಅವ್ರ ಮನೇಲಿ ಯಾವುದೋ ಕಾರ್ಯಕ್ರಮ ಇತ್ತು, ಸ್ವಲ್ಪ ಆಹಾರ ಉಳಿತಂತೆ. ಆಹಾರ ಉಳಿದಾಗ ಅವರಿಗೆ ಸಡನ್ಲಿ ಆಗಿ ತಕ್ಷಣ ಈ ಸೇವಕರ ನೆನಪು ಬಂತು. ಈ ಸೇವಕರ ಮನೆಗೆ ಆಹಾರ ಕಳಿಸಿಕೊಟ್ರು. ಅವ್ರ ಆಹಾರ ತಂದವರಿಗೆ ಹೇಳಿದ್ರಂತೆ, ಈ ಆಹಾರವನ್ನು ತಂದದ್ದು ನಿಮ್ದು ತೆಗೆದುಕೊಂಡು ಬಂದದ್ದು ಬಡಿಸಕ್ಕೆ ಮುಂಚೆ, ಎಲ್ಲರೂ ಕೊಡೋಕ್ಕೆ ಮುಂಚಿನ ಭಾಗ ತಂದಿದ್ದೀರಾ, ಉಳಿದ ಭಾಗ ತಂದಿದ್ದೀರಾ ಅಂತ. ಆಗ ಉಳಿದ ಭಾಗ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಭಿಕ್ಷೆಗಾರನಲ್ಲ, ದೇವರ ಸೇವಕ, ರಿಟರ್ನ್ ತಗೊಂಡು ಹೋಗಿ ಅಂತ ಅವ್ರು ಕಳಿಸಿಬಿಟ್ರು ಅಂತ. ವಿಷಯ ಅರ್ಥ ಆಗ್ತಾ ಇದೆ ಅಲ್ಲ? ನಾವು ತಿನ್ನಕ್ಕೆ ಮುಂಚೆ, ನಾವು ಉಪಯೋಗಿಸೋಕ್ಕೆ ಮುಂಚೆ, ಅಂದರೆ ಹಳೆಯದ್ದು ಉಳಿದದ್ದು ಸ್ವಲ್ಪ ಸೇವಕರಿಗೆ ಅಂತ ಕೆಲವೊಂದು ಮನೋಭಾವನೆ ಕೆಲವ್ರದ್ದು ಇರ್ತದೆ. ಆ ಮನೋಭಾವನೆಗೆ ತಕ್ಕಂತೆ ಅವರು ಆಶೀರ್ವಾದ ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಸರೆಪ್ತ ವಿಧವೆಗೆ ಏನು ಹೇಳಿದ್ಲು? ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇದೆ, ಒಂದು ಚಿಕ್ಕ ರೊಟ್ಟಿ ಮಾಡಿ ನಾನು ಮತ್ತು ನನ್ನ ಮಗ ತಿಂತೇವೆ, ಸಾಯ್ತೇವೆ ಅಂತ, ಮತ್ತೆ ಸಾಯ್ತೇವೆ ಅಂತ ಹೇಳಿದ್ಲು. ಎಲ್ಲಿ ಏನು ಹೇಳಿದ ಗೊತ್ತುಂಟಾ? ಆ ರೊಟ್ಟಿ ಮೊದಲು ನನ್ನ ಬೆಳಗ್ಗೆ ತಗೊಂಡು ಬಾ ಕೊಟ್ಲ ಅವಳು. ಇಲ್ಲ ನಮಗೆ ಇಲ್ಲ, ನಾವು ತಿಂತೇವೆ ಅಂತ ಹೇಳಿದ್ಲ. ಕೊಟ್ಟದ್ರಿಂದ ಪ್ರವಾದನೆ ಬಂತು, ಈ ಬರಗಾಲ ಮುಗಿಯವರೆಗೆ ನಿನ್ನ ಇದರ ಹಂಡೆಯಿಂದ ಆ ಒಂದು ಹಿಟ್ಟು ಉಕ್ಕುವುದು ನಿಲ್ಲುವುದಿಲ್ಲ, ಎಣ್ಣೆ ಖಾಲಿ ಆಗುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಲ್ಲಲ್ಲಿ ಅತಿಥಿ ಸತ್ಕಾರ ದೇವ ಸೇವಕರಿಗೆ, ದೇವ ಜನರಿಗೆ ತೋರಿಸುವ ದೇವ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆದಿಕಾಂಡ 18:1-5 ವಾಕ್ಯ ಓದುವ ಮೊದಲು ಜೆನೆಸಿಸ್ 18:1-5. ಅಬ್ರಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಏಕೆಂದರೆ ಅಬ್ರಾಮನು ಕಣ್ಣೆತ್ತಿ ನೋಡಲು ಅವನ ಎದುರಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವನನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದಕ್ಕೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರಕ್ಕೆ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಅನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ನೋಡಿ, ಫಸ್ಟ್ ಆಫ್ ಆಲ್ ಅವ್ರು ಯಾರಂತ ಅವನಿಗೆ ಗೊತ್ತಿಲ್ಲ. 3 ಪುರುಷರು ಬಂದರು, ಯಾರಂತ ಗೊತ್ತಿಲ್ಲ. ಮತ್ತೆ ಗೊತ್ತಾಯ್ತು ದೇವರು ಯೆಹೋವನು ಎಂಬುದಾಗಿ, ನಾನೆನಿಸುತ್ತ ರೇಖ ದೇವರೆಂಬುದಾಗಿ. ಹಲ್ಲೆಲೂಯಾ. ಅವಾಗ ಯಾರಂತ ಪರಿಚಯ ಇಲ್ಲ. ಹಿಬ್ರಿ 13:1 ಓದಿ. ಹಿಬ್ರಿ 13:1. ಸಹೋದರರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ದೇವದೂತರನ್ನು ತಿಳಿಯದೆ ಸತ್ಕರಿಸಿದ್ದಾರೆ. ಅವರೇನು ಮಧ್ಯಾಹ್ನದ ಸಮಯ ಇವನು ಹೋಗಿ ನಮ್ರತೆಯಿಂದ, ಅವರು ಯಾರಂತ ಗೊತ್ತಿಲ್ಲ, ನಮ್ರತೆಯಿಂದ ಕರೀತೇನೆ, ವಿಶ್ರಮಿಸಿಕೊಳ್ಳಿ, ಆಹಾರ ಸಿದ್ಧ ಮಾಡ್ತೇನೆ, ತಿಂದು ಮತ್ತೆ ನೀವು ಹೋಗಬಹುದು. ಅತಿಥಿ ಸತ್ಕಾರದ ಗುಣ ಅಬ್ರಾಮ ಸಾರ ಒಳಗೆ ಇವತ್ತು ಸಾರ. ಈಗ ಅಬ್ರಾಮನಿಗೆ ಮಾತ್ರ ಗುಣ ಇತ್ತಂತ ಹೇಳಿದ್ರೆ ಸಾರಳು ಮುಖ ತಿರುಗಿಸಬಹುದು. 6ನೇ ವಾಕ್ಯ ಓದಿ. 6 words. ಆಗ ಅಬ್ರಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ಪಾಪ ಮಲಗಿದ್ಲ, ಏನು ಮಧ್ಯಾಹ್ನದ ಸಮಯ ಅಲ್ಲ, ಮಲಗಿರ್ಲು ಸಾಕು ಗುಡಾರದಲ್ಲಿ ಅವಳು. ಆಮೇಲೆ ಅವರು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಹಾಳಿನ ಕೈಗೆ ಕೊಟ್ಟನು. ನೋಡಿ, 6ನೇ ವಾಕ್ಯ ಆಯ್ತಾ? 6ನೇ ವಾಕ್ಯ. ಆಗ ಅಬ್ರಾಮನು ಗುಡಾರದ 6ನೇ ವಾಕ್ಯ ಅಲ್ಲ. ಈಗ ನಾನು ಹೇಳುವ ವಾಕ್ಯ ಮಾತ್ರ ಓದಬೇಕು. ಮತ್ತೆ ಹಲ್ಲೆಲೂಯಾ. ಇಲ್ಲಿ ಏನಾಯ್ತಂದ್ರೆ, ತನ್ನ ಹೆಂಡತಿಗೆ ಹೋಗಿ ರೊಟ್ಟಿ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ಅವಳು ಯಾವುದು ನಕಾರ, ಯಾರವರು ಬಂದವರು, ಪರಿಚಯದವರ, ನೆಂಟ್ರ, ಏನು ಅವ್ರಿಗೆ ಕೇಳ್ತಾ ಇಲ್ಲ.
ಅಲ್ಲಲ್ಲಿಯ ಒಂದನೇದಾಗಿ ಆಕಸ್ಮಿಕವಾಗಿ ಬಂದಿದ್ದಾರೆ. ಇವರ ನೆಂಟರು ಕೂಡ ಅಲ್ಲ, ದಾರಿಯಲ್ಲಿ ಹೋಗುವವರು. ಅಬ್ರಾಮ ತಡೆದು ನಿಲ್ಲಿಸಿದ್ದಾನೆ. ಸಾರಳು ರೆಡಿ ಆಗ್ತಾ ಇದ್ದಾಳೆ ರೊಟ್ಟಿ ಮಾಡಲಿಕ್ಕೆ. ಅಲ್ಲಲ್ಲಿಯ ಅತಿಥಿ ಸತ್ಕಾರ, ಸೇವೆ ಮಾಡುವಂಥ ಗುಣ. ಆಲಯದಲ್ಲಿ ನಾವು ಟೀಮ್ ಮಾಡಿಕೊಂಡು ಮಾಡುವ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಇಷ್ಟ ಬಂದಾಗ ಬಂದು ನಾವು ಗುಡಿಸುವುದು, ಕ್ಲೀನ್ ಮಾಡೋದು, ಫ್ಯಾನ್ ಕೊಟ್ಟ ಡ್ಯೂಟಿ ಮಾಡುವುದಲ್ಲ. ಫ್ಯಾನಲ್ಲಿ ಧೂಳಿ ಇದೆಯಾ, ಕಿಟಕಿಯಲ್ಲಿ ಧೂಳಿ ಇದೆಯಾ, ನಾವು ನೋಡ್ಕೊಂಡು ನಾವು ಮಾಡಬೇಕು. ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೇವಲ್ಲ ಅದೇ ರೀತಿ ಆಲಯ ಇಟ್ಕೋಬೇಕು. ಯಾರು ನೋಡೋದು ಪರವಾಗಿಲ್ಲ, ಪಾಸ್ಟರ್ ಸುನಿಲ್ ನೋಡಿದ್ರು ಪರವಾಗಿಲ್ಲ, ಪಾಸ್ಟರ್ ಎಲಿಜಾ ನೋಡಿದ್ರು ಪರವಾಗಿಲ್ಲ, ಇನ್ಯಾವುದೇ ಯಾರು ನೋಡಿದ್ರು ಪರವಾಗಿಲ್ಲ, ದೇವರು ನೋಡ್ತಾನೆ. ಅಲ್ಲಲ್ಲೂಯ್ಯ. ಯಾಕೆ ವಾಕ್ಯ ಏನ್ ಹೇಳ್ತೇವೆ ನೋಡಿ, ಎಫೆಸ 6:7 ಓದಿ. ಎಫೆಸ 6:7. ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. ಯಾರಿಗೋಸ್ಕರ? ಕರ್ತನಿಗೋಸ್ಕರ ಮಾಡ್ತೇವೆಂದು ಚಿತ್ತ ಮನಪೂರ್ವಕ. ಕೆಲವೊಮ್ಮೆ ನಾವು ಹೇಳ್ತೇವೆ, ಕೆಲವು ಕೆಲಸ ಮಾಡ್ತಾ ಇರ್ತಾರಲ್ಲ, ಇವರು ಅರ್ಧ ಮನಸ್ಸಿಂದ ಮಾಡ್ತಾರೆ. ಕೆಲವೊಮ್ಮೆ ನಾವು ನೋಡಿದ್ದೇವೆ, ಮಾತಾಡಿದ್ದೇವಲ್ಲ ನಮ್ಮ ಮನೆಯಲ್ಲಿ, ಅದು ಕಂಪನಿಯಲ್ಲಿ, ಎಲ್ಲಿ ಅದು ಕೆಲವೊಬ್ಬರು ನೋಡಿ ಅವ್ರು ಹೇಗಿರ್ತಾರೆ, ಹೀಗೆ ಗುಡಿಸೋರು ಇರ್ತಾರೆ, ಮಲಗಿಕೊಂಡು ಗುಡಿಸೋರು ಇರ್ತಾರೆ, ನಿಂತು ಗುಡಿಸೋರು ಇರ್ತಾರೆ ಅಲ್ಲ. ಸುಮ್ಮನೆ ಹೀಗೆ ಏನೋ ಹೊತ್ಕೊಂಡು ನೀರು ತರದು, ಅದನ್ನು ಅರ್ಧ ಮನಸ್ಸಿಂದ, ಅರ್ಧ ಅಲ್ಲಿ ಕೆಳಗೆ ಹಾಕ್ತಾರೆ, ಅರ್ಧ ತಗೊಂಡು ಬರ್ತಾರೆ. ನಷ್ಟ ಆದರೆ ಅವರಿಗೇನು ಹಾಗೆ ಅಂಥವ್ರು ಇರ್ತಾರೆ. ಅಂದರೆ ಚಿತ್ತಪೂರ್ವಕವಾದ ಸೇವೆ ನಾವು ಸಲ್ಲಿಸುವವರಾಗಿರಬೇಕು. ಹೃದಯವನ್ನು ತಿಳಿದವನು ಯಾರು? 1 ಸಾಮುವೇಲ 16:7 ಹೇಳ್ತದೆ, ಮನುಷ್ಯನು ಹೊರಗಿನ ತೋರಿಕೆ ನೋಡ್ತಾನೆ, ದೇವರು ಒಳಗಡೆ ಹೃದಯ ನೋಡ್ತಾನೆ. ಮಾಡುವ ಸೇವೆಗೆ ಮಾಡಬೇಕು, ಚಿತ್ತಪೂರ್ವಕವಾಗಿರಬೇಕು. ಇವತ್ತು ಏನೆಲ್ಲ ಚಿಕ್ಕ ಚಿಕ್ಕ ಸೇವೆ ಸಭೆಯಲ್ಲಿ ನೀವು ಮಾಡ್ತೀರಲ್ಲ, ನಿಮ್ಮ ಟೈಮ್ ಬರ್ತದೆ. ಇದು ನಿಮ್ಮ ಕೈರೋಸ್ ಪ್ರಕಟ ಆಗುವ ಸಮಯ ಬರ್ತದೆ. ಅಲ್ಲಲ್ಲೂಯ್ಯ. ನಿಮ್ಮ ಕೈರೋಸ್ ಪ್ರಕಟ ಆಗ್ಲಿಕ್ಕಿದೆ ಒಂದು ದಿವಸ. ಈ ಸಾಮುವೇಲನ ಕ್ರೋನ ಯಾವಾಗ ಗೊತ್ತುಂಟ? 3:1. 1 ಸಾಮುವೇಲ 3:1. ಕೈರೋಸ್ ಪ್ರಕಟ ಆಗುವ ಸಮಯ ಬಂತು. 1 ಸಾಮುವೇಲ 3:19-21. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ಆದ ಕಾರಣ ಕೆಲವೊಬ್ಬರು ನಿಮ್ಮ ತಡೆಯಬಹುದು. ಸೇವೆ ಮಾಡುವಾಗ, ಅತಿಥಿ ಸತ್ಕಾರ ಮಾಡುವಾಗ ಅವ ಹೊಟ್ಟೆ ಕಿಚ್ಚು. ನೀವು ಮುಂದೆ ಬಂದರೆ ಅವರಿಗೆ ತೊಂದರೆ ಆಗ್ತದೆ, ನೋಡ್ಲಿಕ್ಕೆ ಆಗಲ್ಲ. ಅವರು ಮಾಡಲ್ಲ, ಬೇರೆಯವ್ರು ಮಾಡ್ಲಿಕ್ಕೆ ಬಿಡಲ್ಲ. ಕ್ಯಾರ್ ಮಾಡಬೇಡಿ. ನಿಮ್ಗೆ ಏನು ಮಾಡ್ಲಿಕ್ಕೆ ಉಂಟು ಸೇವೆ, ಮುಂದೆ ಬನ್ನಿ ಮಾಡಿ. ಅಲ್ಲಲ್ಲೂಯ್ಯ. ತಡೆಯುವವರಿಗೆ ಸರಿಯಾದ ಉತ್ತರ ಕೊಟ್ಟು ಬೇಡಿ. ಅಲ್ಲಲ್ಲೂಯ್ಯ. ಅವ್ರು ಅಲ್ಲೇ ನಿಂತಿರ್ತಾರೆ, ಅವ್ರು ಮುಂದೆ ಬರಲ್ಲ. ಅವ್ರ ಮುಂದೆ ನೀವು ಮುಂದಕ್ಕೆ ಹೋಗ್ತೀರಿ, ಮೇಲಕ್ಕೆ ಹೋಗ್ತೀರಿ, ಅಭಿಷೇಕದಲ್ಲಿ ಬೆಳೀತೀರಿ, ಸೇವೆಯಲ್ಲಿ ಮುಂದಕ್ಕೆ ಬರ್ತೀರಿ. ಅಲ್ಲಲ್ಲೂಯ್ಯ. ಓಕೆ, 7:8 ಬನ್ನಿ. 7:7-8. ಜೆನಿಸಿಸ್ 18:7-8. ಆದಿಕಾಂಡ 18:7-8. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಬಡಿಸ್ತಾನೆ, ಸ್ವತಃ ಬಡಿಸ್ತಾ ಇದ್ದಾನೆ, ಆಳುಗಳಿಗೆ ಹೇಳ್ತಾ ಇಲ್ಲ. ಸ್ವತಃ ಬಡಿಸಿ ಏನ್ ಮಾಡ್ತಾನೆ? ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಇರ್ಬೇಕಾ, ಅನ್ನ ಬೇಕಾ, ಸಾರು ಬೇಕಾ, ಉಪ್ಪಿನಕಾಯಿ ಬೇಕಾ, ಊಟ ಆದ್ಮೇಲೆ ಕೈ ತೊಳಿಲಿಕ್ಕೆ ನೀರು, ಕಾಲು ತೊಳಿಲಿಕ್ಕೆ ನೀರು, ಅವರ ಪ್ಲೇಟ್ ಅನ್ನು ತೆಗೆಯುವುದು. ದೇವರು ಇದೆಲ್ಲ ನೋಡಿದ. ಸುಮ್ಮನೆ ಒಬ್ಬ ವ್ಯಕ್ತಿಯ ದೇವರು ಆಶೀರ್ವಾದ ಮಾಡಲ್ಲ. ಅಲ್ಲಲ್ಲೂಯ್ಯ. ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಬರಲೇಬೇಕು ನಮ್ದು. ಅಲ್ಲಲ್ಲೂಯ್ಯ. ಅಲ್ಲಿ ಸೇವೆ ಆರಂಭ ಆಗೋದು, ಅಲ್ಲಿ ಚಿಕ್ಕ ಸೇವೆಯಿಂದಲೇ ಆರಂಭವಾಗೋದು. ಯೇಸು ಯಾಕೆ ಶಿಷ್ಯರ ಕಾಲು ತೊಳೆದದ್ದು? ಜಾನ್ 13
ಸೇವೆ ಅಂದ್ರೆ ಏನಂತ ತೋರಿಸಿದ ಅಂದ್ರೆ ನಮ್ಮನ್ನು ಪರಿಪೂರ್ಣವಾಗಿ ಶರೀರವಾಗಿ ಇದಕ್ಕೆ ಭಾವಕ್ಕೆ ಸಾಯಬೇಕು ನಾವು. ಈಗೋ ಅಡ್ಡ ಬರಬಾರ್ದು. ಈಗೋ ಅಡ್ಡ ಬಂದರೆ ಅದು ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಟಾಯ್ಲೆಟ್ ಕ್ಲೀನ್ ಮಾಡುವಾಗ ಈಗೋ ಅಡ್ಡ ಬರ್ತದೆ, ಗುಡಿಸುವಾಗ ಈಗೋ ಅಡ್ಡ ಬರ್ತದೆ. ಈಗೋ ಅಡ್ಡ ಬಂದ್ರೆ ಮಾತ್ರ ಮುಗೀತು. ಅದೇ ಕಾಲು ತೊಳೆದು ದೊರೆತದೆ. ಇದು ಸೇವೆ, ಇಷ್ಟರ ಮಟ್ಟಿಗೆ ಬಗ್ಬೇಕು. ಅಲ್ಲಲ್ವಿಯ. ಈಗ ಏನಾಗ್ತದೆ, 9-10 ವಾಕ್ಯ ಓದಿ. ಈಗ ದೇವರು ಏನ್ ಮಾಡ್ತಾನೆ, ಸಾರಳೆಯಲ್ಲಿ ನಿನ್ನ ಹೆಂಡತಿಯಲ್ಲಿ ಕೇಳ್ತಾ ಇದ್ದಾನೆ ನೋಡಿ. ಅವಳಿಗೆ ವಾಗ್ದಾನ ಬರ್ತಾನೆ, ಬರುವ ವರ್ಷ ಇಷ್ಟರವರೆಗೆ ಒಂದೇ ಒಂದು ಕಡೆ ದೇವರು ಹೇಳಿದ್ದು ಬರುವ ವರ್ಷ ಅದೇ ದಿನಗಳಲ್ಲಿ ದೇವರು ಪುನಃ ಬಂದದ್ದು. ಎಲ್ಲಿ ಎದ್ದದ್ದು? ಆದಿಕಾಂಡ 17ನೇ ಅಧ್ಯಾಯ 16, 17, 18 ವಾಕ್ಯದಿಂದ ಓದುವಾಗ ಬರುವ ವರ್ಷ ನಿನಗೆ ಮಗನಿರ್ತಾನಂತ ಅಲ್ಲಿ ಹೇಳಿದ್ದು, ಹೌದಲ್ಲ? ಸ್ವಲ್ಪ ದಿವಸ ಮುಂಚೆ ದೇವರು ದರ್ಶನ ಕೊಟ್ಟದ್ದು. ಈಗ ಇನ್ನೊಂದ್ಸಲ ದರ್ಶನ ಕೊಡ್ತಾರೆ ಸ್ವಲ್ಪ ದಿವಸ ಅಂತಾರ. ಇಷ್ಟು ವರ್ಷ ಹೇಳಿಲ್ಲ ದೇವರು, 25 ವರ್ಷ ಆಯ್ತು ಅವಾಗ ನೆರವೇರಲಿಕ್ಕೆ. ಈಗ ವಾಗ್ದಾನದ ಕುರಿತು ಮಾತಾಡ್ತಾ ಇದ್ದೇವೆ ನೋಡಿ. ಅಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ 25 ವರ್ಷಗಳ ನಂತರ ನಿಮಗೊಂದು ಮಗು ಹುಡ್ತಾನಂತ ದೇವರು ಹೇಳಿಲ್ಲ, ಸಮಯ ಹೇಳಿಲ್ಲ, ವಾಗ್ದಾನ ಮಾತ್ರ ಹೇಳಿದ್ದು. 9-10 ವಾಕ್ಯ ಓದಿ. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರೋ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆಮೆನ್. ವಾಗ್ದಾನ ಅದು ಒಂದು ನೆಕ್ಸ್ಟ್ ಇಯರ್ ಅಲ್ಲೇ ಅದು ನೆರವೇರ್ತದೆ. ಎಷ್ಟು ತಗ್ಗಿಸ್ಕೊಳ್ತೇವೆ, ಸೇವೆಯಲ್ಲಿ ತೊಡಗಿಸ್ಕೊಳ್ತೇವಲ್ಲ, ಅಷ್ಟು ಬೇಗ ನಮ್ಮ ವಾಗ್ದಾನಗಳು ಆಕ್ಟಿವೇಟ್ ಆಗ್ತದೆ, ಚಲಿಸ್ಲಿಕ್ಕೆ ಆರಂಭವಾಗ್ತದೆ. ಅಲ್ಲಲ್ಲಿಯ ಅಬ್ರಾಹ್ಮನ ಸೇವಾ ಮನೋಭಾವನೆ, ಉಪಚಾರ ಸುವಂತ ಅತಿಥಿ ಸತ್ಕಾರ ಮಾಡುವಂತ ಗುಣ ದೇವರಲ್ಲಿ ಪರೀಕ್ಷಿಸಿ ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ. ಆದರೆ ನೋಡಿ 11-12 ವಾಕ್ಯ ಓದಿ. ಸಾರಳು ಏನ್ ಹೇಳ್ತಾಳೆ ನೋಡುವ, ನಗ್ತಾ ಇದ್ದಾಳೆ ಅವಳು. ಮಾತ್ರವಲ್ಲ, ಅವಳ ಏನ್ ಹೇಳ್ತಾ, ಮುಟ್ಟು ನಿಂತು ಹೋಗಿದೆ, ಪ್ರಾಯ ಮೀರಿದೆ, ಮುದುಕಿಗೆ ಸಾಧ್ಯವೇ ಇದು? ಓದಿ. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದಿತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನೋಡಿ, ಈಗ ನಂಬಿಕೆಯ ಪರೀಕ್ಷೆ, ಇದರನೇದಾಗಿ ನಂಬಿಕೆಯ ಪರೀಕ್ಷೆ. ಇಲ್ಲಿಯವರೆಗೆ ನಡೆದದ್ದು ಅತಿಥಿ ಸತ್ಕಾರ ಅಥವಾ ಸೇವೆಯ ಪರೀಕ್ಷೆ ನಡೆದದ್ದು. ಈಗೇನು ನಡೀತಾ ಉಂಟು? ನಂಬಿಕೆಯ ಪರೀಕ್ಷೆ. ಅವಳು ಏನು ಅನಿಸ್ತಾ ಇದ್ದಾಳೆ? ನನ್ನ ಮುದುಕಿಗೆ ಭೋಗವಾತಿದೆ, ನನ್ನ ಯಜಮಾನ ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಕೆಲವು ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಕೆಲವೊಮ್ಮೆ ನಾವು ಬೇಸರ ನಗ್ತೇವೆ. ಎಲ್ಲಿ ಆಗ್ತದೆ ನನ್ನ ಜೀವಿತದ ಅದೆಲ್ಲ? ಪ್ರತಿಯೊಂದು ನಗುವಿಗೆ ಅರ್ಥ ಇರ್ತದೆ. ಸಂತೋಷದ ನಗು ಇದೆ, ದುಃಖದ ನಗು ಇದೆ, ಬೇಸರದ ನಗು ಇದೆ, ವೇದನೆ ನಗು ಇದೆ, ಬೇರೆ ಬೇರೆ ನಗು. ದೇವರು ನಮ್ಮ ಮನಸ್ಸನ್ನು, ಆಲೋಚನೆಗಳು ತಿಳಿದ ದೇವರಾಗಿದ್ದಾನೆ. ದೇವರು ಅರ್ಥ ಮಾಡಿಕೊಂಡ. ನೋಡಿ, ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾಳೆ ಅವಳು. ಕೆಲವೊಮ್ಮೆ ಪರಿಸ್ಥಿತಿ ನೋಡಿ ನಾವು ದಿನಗಳು ದಾಟ್ತಾ ಇದೆ ಅಲ್ಲ, ನನ್ನ ವಾಗ್ದಾನ ನೆರವೇರಲಿಲ್ಲ. ಪರಿಸ್ಥಿತಿ ನೋಡ್ತೇವೆ, ಹಣ ಇಲ್ಲ ಕೈಯಲ್ಲಿ, ಕೆಲಸ ಸಿಗ್ತಾ ಇಲ್ಲ, ಕೆಲಸ ಇಲ್ಲ ನನಗೆ. ಪರಿಸ್ಥಿತಿ ನೋಡಿಕೊಂಡು ನಾವು ಏನು ಮಾಡ್ತೀವಿ, ನಕಾರಾತ್ಮಕವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ದೇವರು ನನ್ನ ಜೀವಿತದಲ್ಲಿ ವಾಗ್ದಾನ ನೆರವೇರ್ತಾ ಇಲ್ಲ, ಇನ್ನೂ ಎಲ್ಲಿ, ಪ್ರಾಯ ಮೀರಿ ಹೋಯ್ತು, ಸಮಯ ದಾಟಿ ಹೋಯ್ತು, ಇನ್ನು ಯಾವಾಗ? ನಿಮಗೆ ಒಂದು ಇದು ಹೇಳ್ತೇನೆ, ಪರಿಸ್ಥಿತಿ ನೋಡಿ ನೀವು ಅಪನಂಬಿಕೆ ಮಾಡಬಾರದು. ಪರಿಸ್ಥಿತಿ ನೋಡಿ ಲೂಕ 1:5-7, 5-6-7, ಲೂಕ್ ಚಾಪ್ಟರ್ 1:5-6-7. ಯೂದಾಯದ ಅರಸ 1:5 ಅಲ್ಲ, 1:5-6-7. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು, ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತಳು ಬಂಜೆಯಾದ್ದರಿಂದ ಅವಳಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರ ಬಂಜೆ, ದಿನ ಮುಗಿದಿದೆ, ಪ್ರಾಯ ಆಗಿದೆ ಅವರಿಗೆ. ಅದು 13ನೇ ವಾಕ್ಯ ಓದಿ. ಅವರಿಬ್ಬರು ದಿನ ಹೋದವರಾಗಿದ್ದರು. 13ನೇ ವಾಕ್ಯ, 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 ಅವರಿಬ್ಬರು ದಿನ ಹೋದವರಾಗಿದ್ದರು. 13
ಜಕರ್ಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರ್ಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ನಿನ್ನ ಎಲಿಸಬೆತಳು ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ದೇವರಿಗೆ ಮುಟ್ಟಿತು. ಅದರ ಅರ್ಥ ಏನು? ಪರಿಸ್ಥಿತಿ ನೋಡಿ ಆತನು ಏನಾಗ್ತಾ ಇಲ್ಲ, ಕುಗ್ಗಿ ಹೋಗ್ತಾ ಇಲ್ಲ. ಈ ಪರಿಸ್ಥಿತಿಗೆ ಮೀರಿ ದೇವರು ಕಾರ್ಯ ಮಾಡ್ತಾ ನಂಬಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನಗೆ ಕ್ಯಾನ್ಸರ್ ಇದೆಯಾ, ಟ್ಯೂಮರ್ ಇದೆಯಾ, HIV ಇದೆಯಾ, ಬೇರೆ ಯಾವುದೇ ಡಾಕ್ಟರ್ ಹೇಳಿದ್ದು ವಿಧಿ ಬರೆದಿದ್ದಾರೆ, ಸ್ವಲ್ಪ ಸಮಯ ಬದುಕುವುದಂತ ಏನು ಹೇಳಿದೆ, ಅದನ್ನು ನೋಡಬೇಡ. ದೇವರು ಸೌಖ್ಯ ಪಡಿಸುವ ದೇವರು ನನ್ನೊಂದಿಗಿದ್ದಾನೆ, ದೇವರು ಸೌಖ್ಯ ಕೊಟ್ಟಿದ್ದಾನೆ. ಅದನ್ನಿಟ್ಟು ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲಿ ಬಿಡುಗಡೆ ಪ್ರಕಟ ಆಗ್ತದೆ. ವಿಷಯ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಈಗ ಇಲ್ಲಿ ನಾವು ನೋಡ್ತೇವೆ, ಪರಿಸ್ಥಿತಿ ಅವ್ರದ್ದು ಪ್ರಾಯ ಆಗಿದೆ, 100 ವರ್ಷ ಅಬ್ರಾಹ್ಮನಿಗೆ ಮುಟ್ಟು ನಿಂತು ಹೋಗಿದೆ. ಅವಳು ಕನಸಲ್ಲಿ ಒಂದು ಮಗು ಬರಬಹುದೇಂಬ ಗಂಡು ಮಗು. ಅವಳ ಮಾತು, ಅವಳ ನಗು ಎಲ್ಲ ನೋಡುವಾಗ ದೇವರೇನು ಹೇಳ್ತಾ ಇದ್ದಾನೆ? ಹಲ್ಲೆಲೂಯಾ. 13-14 ವಾಕ್ಯದಲ್ಲಿ ಓದಿ, 13-14. ಸಾರಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯದುಂಟೆ? ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದುಂಟೆ? ಇದನ್ನು ನಂಬಬೇಕು ನಾವು. ಅನೇಕ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಇರ್ಬೋದು, ದೇವರು ಮಾಡಿದ ವಾಗ್ದಾನಗಳು. ಎಷ್ಟೋ ವಾಗ್ದಾನ ನೆರವೇರಲಿಕ್ಕಿಲ್ಲ. ನೀವು ನಂಬಬೇಕು, 100% ವಾಗ್ದಾನ ನೆರವೇರ್ತದೆ, ನಂಬಬೇಕು. ಪರಿಸ್ಥಿತಿ ನೋಡಿ ಕುಗ್ಗಿ ಹೋಗಬಾರದು. ಇದು ಯಾವಾಗ ನೆರವೇರುವುದು? ಇದು ಹೇಗೆ ಸಂಭವಿಸುತ್ತದೆ? ಹಲ್ಲೆಲೂಯಾ. ಇದು ಆಗುತ್ತದೆ ಜೀವಿತದಲ್ಲಿ. ಪರಿಸ್ಥಿತಿ ನೋಡ್ಕೊಂಡು ಕೆಲವೊಮ್ಮೆ ಕುಗ್ಗಿ ಹೋಗ್ತೇವೆ ನಾವು. ಕುಗ್ಗಿ ಹೋಗಬಾರದು, ನೆರವೇರುತ್ತದೆ. ಒಂದು ವೇಳೆ ಅಬ್ರಾಹ್ಮನಿಗೆ ಹೇಳಿದ ವಾಗ್ದಾನ ನೆರವೇರಿರುವುದಾದರೆ ನಮಗೆ ಮಾಡಿದ ವಾಗ್ದಾನ 100% ನೆರವೇರುತ್ತದೆ. ಸೈತನ ಪರಿಸ್ಥಿತಿ ನೋಡಿ ನಮಗೆ ಕುಗ್ಗಿಸಿ ಬಿಡ್ತಾನೆ. 15ನೇ ವಾಕ್ಯ ಓದಿ. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಹಾಗನ್ನಬೇಡಮ್ಮ, ನೀನು ನಕ್ಕದುಂಟು ಅಂದನು. ಹಲ್ಲೆಲೂಯಾ. ಅಂದ್ರೆ ಅವ ನಕಾರಾತ್ಮಕವಾಗಿದ್ದಂತ ಅವರ ಯೋಚನೆ ದೇವರು ಸಕಾರಾತ್ಮಕ ಬದಲಾಯಿಸ್ತಾನೆ. ಈಗ 17, 18, 19 ನಾವು ಓದುವುದಾದ್ರೆ ದೇವರು ಸ್ಪಷ್ಟವಾಗಿ ತನ್ನ ಬಂದ ಉದ್ದೇಶ. ಈಗ ನಂಬಿಕೆಯ ಪರೀಕ್ಷೆ ಮುಗಿಯಿತು. ಈಗ 3ನೇದು ಯಾವುದು? ಆತ್ಮಭಾರ ದೇವರು ಪರೀಕ್ಷೆ ಮಾಡ್ತಾರೆ. 17, 18, 19 ಓದಿ. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ 21ವರೆಗೆ ಓದಿ. ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಅಂದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಆಮೆನ್. ದೇವರು ಸ್ಪಷ್ಟವಾಗಿ ತನ್ನ ಬಂದ ಉದ್ದೇಶವನ್ನು ತಿಳಿಸ್ತಾ ಇದ್ದಾನೆ. ಆಮೋಸ 3:7 ಹೇಳ್ತದೆ, ಆಮೋಸ್ 3:7, ತನ್ನ ಪ್ರವಾದಿಗಳಿಗೆ ತನ್ನ ಸೇವಕರಿಗೆ ಹೇಳದು ಇನ್ನೂ ಕೂಡ ಮಾಡುವುದಿಲ್ಲ. ಯಾಕೆ ಸೇವಕರಿಗೆ ತಿಳಿಸ್ತಾನೆ? ಪ್ರವಾದಿಗಳಿಗೆ ಅಲ್ಲಲ್ಲಿ ಏನು ಮಾಡಲಿಕ್ಕೆ? ವಿಜ್ಞಾಪನೆ ಮಾಡಿ ಅದನ್ನು ತಡೆಯಲಿಕ್ಕೆ, ತಪ್ಪಿಸ್ಲಿಕ್ಕೆ, ಆ ನ್ಯಾಯ ತೀರ್ಪನ್ನು ತಪ್ಪಿಸ್ಲಿಕ್ಕೆ, ಅನಾಹುತ ತಪ್ಪಿಸ್ಲಿಕ್ಕೆ ತಿಳಿಸುವಂಥದ್ದು ವಿಶ್ವಾಸಿಗಳಿಗೆ. 23ರಿಂದ 22ರಿಂದ 22ನೇ ವಾಕ್ಯ ಮತ್ತು 23ರಿಂದ 33 ವಾಕ್ಯ ನಾವು ನಾಳೆ ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಇನ್ನು ಅನೇಕ ಸಂಗತಿ ಧ್ಯಾನ ಮಾಡಲಿಕ್ಕೆ ಇದೆ ವಿಜ್ಞಾಪನೆ ಪ್ರಾರ್ಥನೆಗೆ ಸಂಬಂಧವಾಗಿ. ಹಲ್ಲೆಲೂಯಾ. ದೇವರು ಬಂದ ಉದ್ದೇಶವನ್ನು ಅಬ್ರಾಹ್ಮನಿಗೆ ತಿಳಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಅಬ್ರಾಹ್ಮನ ಆತ್ಮಭಾರ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ದೇವರು ನಮಗೆ ದರ್ಶನಗಳು ತೊಡೋದು, ಕೆಲವೊಂದು ಕನಸು ತೋರಿಸುವುದು, ಕೆಲವೊಂದನ್ನು ದೇವರು ನಮಗೆ ತೋರಿಸುವುದು ಯಾಕೆ ಗೊತ್ತುಂಟಾ? ಆತ್ಮಭಾರ ಕೊಡ್ಲಿಕ್ಕೆ ಒಳಗಡೆ. ಆತ್ಮಭಾರ ಬಂದು ನಾವು ಪೌಳಿಯ ಒಡಕೆ ನಿಂತು ಪ್ರಾರ್ಥಿಸುವುದಕ್ಕೋಸ್ಕರವಾಗಿ.
ಹಲ್ಲೆಲೂಯ. ಎಲ್ಲರೂ ಹೇಳಿ, ನಾನಿರುವಂಥ ನೆರೆಕೆರೆಯಲ್ಲಿ, ನಾನು ವಾಸ ಮಾಡುವಂಥ ನೆರೆಕೆರೆಯಲ್ಲಿ, ನಾನು ವಾಸ ಮಾಡುವಂಥ ಪಟ್ಟಣದಲ್ಲಿ, ನಾನು ವಾಸ ಮಾಡುವಂಥ ರಾಜ್ಯದಲ್ಲಿ, ನಾನು ವಾಸ ಮಾಡೋ ದೇಶದಲ್ಲಿ ಸೈತಾನನಿಗೆ ನಾಶ ಮಾಡಲಿಕ್ಕೆ ಬಿಡುವುದಿಲ್ಲ, ಜನರು ನಾಶವಾಗುವುದಕ್ಕೆ ಬಿಡುವುದಿಲ್ಲ. ಪೌಳಿಯ ಒಡಕಿನಲ್ಲಿ ನಿಂತು ವಿಜ್ಞಾಪನೆ ಮಾಡುತ್ತಾ ದುಷ್ಟಾತ್ಮಗಳನ್ನು ಓಡಿಸುತ್ತಾ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಾನು ನಿಲ್ಲಿಕ್ಕೆ ಹೋಗುತ್ತೇನೆ. ಹಲ್ಲೆಲೂಯ. ಎಲ್ಲ ಎದ್ದುಕೊಳ್ಳಿ, ಪ್ರಾರ್ಥಿಸುವ. ಬಾಕಿ ಭಾಗ ನಾಳಿಂದ ನಾನು ಧ್ಯಾನ ಮಾಡುವೆ. ಓರ್ರ ಮನ ಕಶಕೆರಿಯ ಅಂದಲ ಓರಿ ಬಾಬಾ. ಈ ಸಮಯದಲ್ಲಿ ನಮ್ಮ ಪ್ರಾಂತ್ಯವನ್ನು ಕೆಲವೊಂದು ಬಿಟ್ಟು ಹೋಗ್ಲಿಕ್ಕೆ ನಾವು ಹೇಳುವ, ಘೋಷಿಸುವ. ವಿಜ್ಞಾಪನೆ ಪರ 2 ವಿಧ ಭಾಗ ಅಂತ ಹೇಳಿದ್ದೆ ನಾನು. ಯೇಸುವಿನ ನಾಮದಲ್ಲಿ ವ್ಯಭಿಚಾರದ ಆತ್ಮ ನಮ್ಮ ಪ್ರಾಂತ್ಯ ಬಿಟ್ಟು ಹೋಗಲಿ, ಜನರನ್ನು ಬಿಟ್ಟು ಹೋಗಲಿ. ಆ ಜನರು ಆತ್ಮಿಕ ಕಣ್ಣು ತೆರೆಯಲ್ಪಟ್ಟು ರಕ್ಷಣೆಗೆ ಬರಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಕುಡುಕದನ ಆತ್ಮ ನಮ್ಮ ಪ್ರಾಂತ್ಯ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಕಳತನದ ಆತ್ಮ ನಮ್ಮ ಪ್ರಾಂತ್ಯ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಅಪಘಾತದ ಆತ್ಮ ನಮ್ಮ ಪ್ರಾಂತ್ಯ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಅಶುದ್ಧ ಆತ್ಮ ನಮ್ಮ ಪ್ರಾಂತ್ಯವನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಮದ್ಯಪಾನದ ಆತ್ಮ ನಮ್ಮ ಪ್ರಾಂತ್ಯವನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಮಾಟ ಮಂತ್ರದ ಆತ್ಮ ನಮ್ಮ ಪ್ರಾಂತ್ಯವನ್ನು ಬಿಟ್ಟು ಹೋಗಲಿ. ನೇಮ್ ಆಫ್ ಜೀಸಸ್. ಅರ್ಥ ಆಗ್ತಾ ಇದೆ? ಪ್ರಾರ್ಥನೆ ಶೈಲಿಗಳನ್ನ ಬದಲಾಯಿಸಬೇಕು ನಾವು. ಓ ರಬಲಕ ಶಂದಲಿಕೆರಿ ಅಂದಲ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಾಯುವುದೇ ಕರ್ತ ನಿನ್ನ ಪಾದ ಪೀಠಕ್ಕೆ ನಾ ಬಂದಿದ್ದೇವಪ್ಪ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕೂಡಿ ಬಂದೆಲ್ಲ ನಿನ್ನ ಜನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆನ್ಲೈನ್ ಇರುವ ಎಲ್ಲರಿಗಾಗಿ ಸ್ತೋತ್ರ. ಅವರು ಕೂಡ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆಪ್ಪ. ಈ ವಾಕ್ಯದ ಮೂಲಕ ನಮ್ಮ ಬಲಪಡಿಸಿದ್ದಕ್ಕೆ ಸ್ತೋತ್ರ. ಇವತ್ತು ನಮ್ಮ ಪೊಸಿಷನ್ ನಿಲ್ಲುವುದಕ್ಕೆ ಬೇಕು ಕೃಪೆಯನ್ನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಕರ್ತನಿಗೆ ಕೇಳ್ಕೊಳ್ತೇನೆ. ಮಹಿಮೆ ಸಸ್ತವೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮ ಐಕ್ಯತೆ ಅಂತೆ ಪರಿಪಾಲನೆ ಎದ್ದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನಿಲ್ಲ 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 ಆನಿಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್.